ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸೈನ್ಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಪಾರ್ಟ್ 1 ನ ಡಿಸ್ಕಸ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಸೊ ಎಲೆಕ್ಟ್ರಿಸಿಟಿ ಅನ್ನೋದು ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಒಂದು. ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು. ಸೊ ಸೆಕೆಂಡ್ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡುವ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಬಂದ್ಬಿಟ್ಟು ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ. ಸೊ ಬರೀ ಎಲೆಕ್ಟ್ರಿಸಿಟಿನ ಫುಲ್ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ, ಪ್ರತಿಯೊಂದು ವಿಷಯನೂ ತಿಳ್ಕೊಳ್ತೀವಿ. ಅರ್ಥ ಆಯ್ತಾ? ಸೊ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಈ ರೀತಿ ಆಟ ಆಡ್ತಿರ್ತೀರಾ, ಲೈಕ್ ಒಂದು ಕೋಮ್ ತಕೊಂಡು ಪೇಪರ್ಗೆ ಈ ರೀತಿ ಹತ್ತ ತಗೋ ಬಂದಾಗ ಅದು ಏನಾಗುತ್ತೆ, ಅಂಟ್ಕೊಳ್ಳುತ್ತೆ. ಕರೆಕ್ಟಾ? ಸೊ ಬಟ್ ಅದ್ರದ್ದು ಲಾಜಿಕಲ್ ರೀಸನ್ ನಮಗೆ ಗೊತ್ತಿರಲ್ಲ. ನಾವು ಏನ್ ಮಾಡ್ತೀವಿ, ಆಟ ಆಡ್ತಾ ಇರ್ತೀವಿ ಅಷ್ಟೇ. ಬಟ್ ಏನ್ ಚಾಪ್ಟರ್ ಇದೆ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಅಂತ, ಅದು ನಮ್ಗೆ ಈ ಕ್ವಶನ್ಗೆ ಆನ್ಸರ್ ಮಾಡ್ತದೆ. ಯಾಕೆ ಆ ರೀತಿ ಪೇಪರ್ಗಳು ಅಂಟ್ಕೊಳ್ತವೆ, ಪೇಪರ್ ಮತ್ತೆ ಆ ಕೊಂಬ್ ಅಂತ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಚಾರ್ಜ್ ಅಂತ ಒಂದು ವರ್ಡ್ ಇದೆ. ಆ ಚಾರ್ಜ್ ವರ್ಡ್ ಮೀನಿಂಗ್ ಗೊತ್ತಾಗ್ಬೇಕು ನಿಮಗೆ. ಚಾರ್ಜ್ ಅಂದ್ರೆ ಏನು ಅಂತ ಆಕ್ಚುಲಿ. ಸೊ ಒಂದು ಯಾವ್ದಾದ್ರು ಒಂದು ಮಾಸ್, ಲೈಕ್ ಒಂದು ಬಾಲ್ ನ ನಾನು ಮೇಲಿಂದ ಬಿಟ್ರೆ ಅದೇನಾಗುತ್ತೆ, ಕೆಳಗ್ ಬೀಳುತ್ತೆ. ಕರೆಕ್ಟಾ? ಈ ರೀತಿ ಕೆಳಗ್ ಬೀಳುತ್ತೆ. ಯಾಕೆ ಬೀಳುತ್ತೆ ಅಂದ್ರೆ ದೇರ್ ಇಸ್ ಅ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಬೋದು. ಸೊ ಅರ್ಥದ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅದರಿಂದ ಅದು ಬೀಳ್ತಾ ಇದೆ ಅಂತ ಹೇಳ್ಬೋದು. ಸೊ ಗ್ರಾವಿಟೇಷನಲ್ ಫೋರ್ಸ್ ಯಾವ್ದ್ರಿಂದ ಬರುತ್ತೆ? ಮಾಸ್ ಇಂದ ತಾನೇ ಬರೋದು. ಸೊ ಇಲ್ಲಿ ಮಾಸ್ ಇದೆ. ಸೊ ಆ ಮಾಸ್ಗೆ ಗ್ರಾವಿಟೇಷನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಲ್ಟಿಪ್ಲೈ ಆದಾಗ ನಮ್ಗೆ ಏನ್ ಬರುತ್ತೆ, ಆ ಫೋರ್ಸ್ ಬರುತ್ತೆ mg ಅಂತ. ಸೊ ಮಾಸ್ ಇರಬೇಕು ಅದಕ್ಕೆ, ಆವಾಗ ಏನಾಗುತ್ತೆ, ಆ ಫೋರ್ಸ್ ಬರುತ್ತೆ. ಸೊ ಮಾಸ್ ಯಾವ ಯಾವ್ದಕ್ಕಿದೆ ಅದಕ್ಕೆ ಒಂದು ಫೋರ್ಸ್ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ. ಸೊ ಇದನ್ನ ನೀವು ಓದಿರ್ತೀರಾ, ಜಿ ಇಸ್ ಈಕ್ವಲ್ ಎಫ್ ಇಸ್ ಈಕ್ವಲ್ ಟು ಜಿ ಎಂ ಎಂ ಬೈ ಆರ್ ಸ್ಕ್ವೇರ್. ಈ ರೀತಿ ಒಂದು ಫಾರ್ಮುಲಾ ನೀವು ಓದಿರ್ತೀರ. ಕರೆಕ್ಟಾ? ಇದೇ ರೀತಿ ಇನ್ನೊಂದ್ ತರ ಕಾಂಪೌಂಡ್ಸ್ ಇದೆ. ಕಾಂಪೌಂಡ್ಸ್ ಅನ್ನೋಕ್ಕಿಂತ ಇನ್ನೊಂದ್ ತರ ಪಾರ್ಟಿಕಲ್ಸ್ ಇದೆ. ಯಾವ ತರ ಪಾರ್ಟಿಕಲ್ಸ್ ಅಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ, ಲೈಕ್ ಅದ್ರ ಹೆಸರು ಚಾರ್ಜ್ ಅಂತ ಹೇಳ್ಬಿಟ್ಟು. ಸೊ ನಮ್ಗೆಲ್ಲ ಏನ್ ಪ್ರಾಪರ್ಟಿ ಇದೆ, ಒಂದು ಮಾಸ್ ಅಂತ ಹೇಳೋ ಒಂದು ಪ್ರಾಪರ್ಟಿ ಇದೆ. ಅದೇ ತರ ಕೆಲವೊಂದು ಪಾರ್ಟಿಕಲ್ಸ್ಗೆ ಚಾರ್ಜ್ ಅಂತ ಹೇಳುವಂತ ಪ್ರಾಪರ್ಟಿ ಇದೆ. ಸೊ ಅದೇನ್ ಮಾಡುತ್ತೆ, ಸೊ ಅದ್ರಲ್ಲಿ ಎರಡು ತರ ಇದೆ ಆಕ್ಚುಲಿ. ಸೊ ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಈ ರೀತಿ ಎರಡು ತರ ಚಾರ್ಜಸ್ ಇದೆ, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಂತ. ಸೊ ಯಾವ್ಯಾವಾಗ ಸೇಮ್ ಟೈಪ್ ಆಫ್ ಚಾರ್ಜಸ್ ಹತ್ರ ಬರ್ತವೆ, ಲೈಕ್ ಪಾಸಿಟಿವ್ ಪಾಸಿಟಿವ್ ಆರ್ ನೆಗೆಟಿವ್ ನೆಗೆಟಿವ್, ಆವಾಗ ಏನಾಗುತ್ತೆ, ಅವೆರಡರ ಮಧ್ಯೆ ರಿಪಲ್ಷನ್ ಇರುತ್ತೆ. ಅದೇ ಯಾವಾಗ ಆಪೋಸಿಟ್ ಚಾರ್ಜಸ್ಗಳು ಹತ್ರ ಬರ್ತವೆ, ಆವಾಗ ಅಟ್ರಾಕ್ಷನ್ ಬರುತ್ತೆ. ಬಟ್ ಗ್ರಾವಿಟೇಷನಲ್ ಅಲ್ಲಿ ಏನು, ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಬಟ್ ಇದರಲ್ಲಿ ಅಟ್ರಾಕ್ಷನ್ ಬರುತ್ತೆ, ರಿಪಲ್ಷನ್ ಬರುತ್ತೆ. ಅದು ಚಾರ್ಜ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಮಾಸಿಗೆ ಜಸ್ಟ್ ಅಟ್ರಾಕ್ಟ್ ಮಾಡೋ ಪ್ರಾಪರ್ಟಿ ಇದೆ, ಲೈಕ್ ಚಾರ್ಜಸ್ ಇರುವಂತ ಏನು ಪಾರ್ಟಿಕಲ್ಸ್ ಇದೆ ಅದಕ್ಕೆ ಅಟ್ರಾಕ್ಟ್ ಮಾಡ್ಬೋದು, ರಿಪಲ್ ಮಾಡ್ಬೋದು. ಎರಡು ಪ್ರಾಪರ್ಟೀಸ್ ಇದೆ. ಅರ್ಥ ಆಯ್ತಾ? ಸೊ ಚಾರ್ಜ್ ಅನ್ನೋದು ಬೇಸಿಕಲಿ ಪ್ರಾಪರ್ಟಿ. ಲೈಕ್ ಯಾವ್ಯಾವ್ದಕ್ಕೆ ಇರುತ್ತೆ ಅಂದ್ರೆ, ಲೈಕ್ ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ ಅಂತ ಕೇಳಿರ್ತೀರ. ಪ್ರೋಟಾನ್ ಇರುತ್ತೆ, ಪ್ರೋಟಾನ್. ಈ ರೀತಿ ಕೆಲವು ಪಾರ್ಟಿಕಲ್ಸ್ ಇದೆ, ಅವಕ್ಕೆ ಚಾರ್ಜಸ್ ಅಂತ ಹೇಳುವಂತ ಪ್ರಾಪರ್ಟಿ ಇದೆ. ಅರ್ಥ ಆಯ್ತಾ? ಸೊ ಚಾರ್ಜ್ ಅಂತ ಹೇಳುವಂಥದ್ದು ಇದ್ರದ್ದು ಎಸ್ ಐ ಯೂನಿಟ್ ಬಂದ್ಬಿಟ್ಟು ಕೂಲಂಬ್ ಅಂತ ಹೇಳ್ಬಿಟ್ಟು. ಲೈಕ್ ಈಗ ಲೆಂತ್ ಎಸ್ ಐ ಯೂನಿಟ್ ಮೀಟರ್. ಕರೆಕ್ಟಾ? ಸೊ ಲೆಂತ್ ನ ಮೀಟರ್ ಅಲ್ಲಿ ಅಳಿತೀವ, ಎಸ್ ಐ ಯೂನಿಟ್ ಮೀಟರ್ ಅದರದ್ದು. ಅದೇ ರೀತಿ ಚಾರ್ಜ್ ನ ಅಳಿತೀವಲ್ಲ, ಸೊ ಅದರದ್ದು ಎಸ್ ಐ ಯೂನಿಟ್ ಏನಂದ್ರೆ ಕೂಲಂಬ್ ಅಂತ ಹೇಳ್ಬಿಟ್ಟು. ಸೊ ಹೆಸರು ಕೂಲಂಬ್ ಅಂತ. ಇವಾಗ ಎಲೆಕ್ಟ್ರಾನ್ ಅಂತ ನಾನು ಹೇಳಿದೆ, ಎಲೆಕ್ಟ್ರಾನ್ಗೆ ಚಾರ್ಜ್ ಇದೆ. ಸೊ ಎಲೆಕ್ಟ್ರಾನ್ಗೆ ಎಷ್ಟು ಚಾರ್ಜ್ ಇದೆ? ಈಗ ಒಂದು ಕೂಲಂಬ್ಸ್ ಅಲ್ಲಿ ಮಾತಾಡೋದಾದ್ರೆ ಎಷ್ಟು ಚಾರ್ಜ್ ಇದೆ ಅಂತ ನೋಡಿದ್ರೆ 1.6 ಇಂಟು 10⁻−19 ಅಷ್ಟು ಚಾರ್ಜ್ ಇದೆ. ಅರ್ಥ ಆಯ್ತಾ? 1.6 ಇಂಟು 10⁻−19 ಅಷ್ಟು ಕೂಲಂ ಚಾರ್ಜ್ ಇದೆ. ಸೊ ಬೇಸಿಕಲಿ ಚಾರ್ಜ್ ನ ನಾವು ಮಲ್ಟಿಪಲ್ ಆಫ್ ಎಲೆಕ್ಟ್ರಾನ್ ಚಾರ್ಜ್ ಅಂತ ಬರೀಬಹುದು. ಅಂದ್ರೆ ಈಗ ಎಲೆಕ್ಟ್ರಾನ್ ಒಂದು ಚಾರ್ಜ್ ಇದೆಯಲ್ಲ, 1.6 ಇಂಟು 10⁻−19. ಸೊ ಯಾವುದೇ ಚಾರ್ಜ್ ನ ನಾವು ಇನ್ ಟರ್ಮ್ಸ್ ಆಫ್ ಎನ್ ಇಂಟು ಇಲ್ಲೇನ್ ಬರ್ದಿನಿ 1.6 ಇಂಟು 10⁻−19 ಅದ್ರಲ್ಲಿ ಬರ್ಕೋಬಹುದು. ಇವಾಗ ನನಗೆ 1 ಕೂಲಂಬ್ ಅಂದ್ರೆ ಎಷ್ಟು ಅಂತ ಗೊತ್ತಾಗಬೇಕು ಅಂತ ಅನ್ಕೊಳ್ಳಿ. ಸೊ ಈ ಕ್ಯೂಗೆ ನಾನು ಏನ್ ಮಾಡ್ತೀನಿ, 1 ಅಂತ ರಿಪ್ಲೇಸ್ ಮಾಡ್ತೀನಿ. ಸೊ ಇದು 1 ಕೂಲಂಬ್ ಆಯ್ತು, ಇಸ್ ಈಕ್ವಲ್ ಟು ಎನ್ ಇಂಟು ಎಲೆಕ್ಟ್ರಾನ್ ಎಷ್ಟು 1.6 ಇಂಟು 10⁻−19 ಕೂಲಂಬ್. ಕೂಲಂಬ್ ಕ್ಯಾನ್ಸಲ್ ಆಯ್ತು. ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ಎನ್ ಇಸ್ ಈಕ್ವಲ್ ಟು 1/1.6 ಇಂಟು 10⁻−19 ಬರುತ್ತಾ. ವಿತ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 6.25 ಇಂಟು 10⁻18 ಬರುತ್ತೆ.
ಸೊ ಇಲ್ಲೂ ನಾನು ಮಾಡಿದ್ದೀನಿ. n ಇಸ್ ಈಕ್ವಲ್ ಟು 6.25 ಇಂಟು 10^18 ಬರುತ್ತೆ. ಇವಾಗ ಇಟ್ ಮೀನ್ಸ್ ಏನು, ಅದ್ರ ಮೀನಿಂಗ್ ಏನು? ಸೊ ಒಂದು ಚೀಲ ಇದೆ ಅಂತ ಅನ್ಕೊಳ್ಳಿ, ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಆ ಚೀಲದೊಳಗೆ ನೀವು ಇಷ್ಟು ಎಲೆಕ್ಟ್ರಾನ್ಸ್ನ ತಂದಿಡ್ತೀರಾ. ಸೊ ಎಲೆಕ್ಟ್ರಾನ್ಸ್ ಅನ್ನೇ ಗೊತ್ತಲ್ಲ, ಲೈಕ್ ಈಗ ಒಂದು ಹೈಡ್ರೋಜನ್ ಅಟಮ್ ತಗೊಂಡು ಅದರಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಆ ರೀತಿ. ಸೊ ಒಂದು ಎಲೆಕ್ಟ್ರಾನ್ ಏನಿದೆ ಅದನ್ನ ನೀವು ಈಗ ಗುಡ್ಡೆ ಮಾಡ್ತಾ ಹೋಗ್ಬೇಕು. ಲೈಕ್ ಇಲ್ಲಿ ಎಲೆಕ್ಟ್ರಾನ್ ಫಿಲ್ ಮಾಡ್ತಾ ಇದ್ದೀರಾ, ಎಷ್ಟು ಫಿಲ್ ಮಾಡಿದಿರ ಅಂದ್ರೆ ಇಷ್ಟು ನಂಬರ್ಸ್ 6.25 ಇಂಟು 10^18 ಅಷ್ಟು ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದಿರಾ. ಇವಾಗ ಈ ಬ್ಯಾಗ್ ಒಳಗೆ ಅಥವಾ ಚೀಲದೊಳಗೆ ಎಷ್ಟು ಚಾರ್ಜ್ ಇದೆ, ಅದೇ 1 ಕೂಲಂಬ್ ಅಂತ. ಅಂದ್ರೆ ಬೇಸಿಕ್ಲಿ ಅಂದ್ರೆ 6.25 ಇಂಟು 10^18 ಅಷ್ಟು ಎಲೆಕ್ಟ್ರಾನ್ಸ್ ನ ತಂದ್ರೆ ಒಟ್ಟಿಗೆ ಇಟ್ಟರೆ ಆ ಟೋಟಲ್ ಆಗಿ ಈಗ ಎಷ್ಟು ಚಾರ್ಜ್ ಇದೆ ಅಂದ್ರೆ 1 ಕೂಲಂಬ್ ಅಷ್ಟು ಚಾರ್ಜ್ ಇದೆ ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಾ? ಸೊ 1 ಕೂಲಂಬ್ ಅಂದ್ರೇನು, 6.25 10^18 ಗೆ ಎಷ್ಟು ಎಲೆಕ್ಟ್ರಾನ್ಸ್ ಗೆ ಎಷ್ಟು ಚಾರ್ಜ್ ಉಂಟು ಟೋಟಲ್ ಆಗಿ ಅಷ್ಟನ್ನ ನಾವು 1 ಕೂಲಂಬ್ ಅಂತ ಕರಿತೀವಿ. ಸೊ ಗೊತ್ತಾಯ್ತು ನಾವು. ಸೊ ಚಾರ್ಜ್ ಅಂದ್ರೆ ಗೊತ್ತಾಯ್ತು. ಇವಾಗ ನಾವು ಡಿಫೈನ್ ಮಾಡ್ತಾ ಇರೋದು ಕರೆಂಟ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಫ್ಲೋ ಆಗ್ತಾ ಇದ್ರೆ ಅದನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಒಂದು ಫಾರ್ಮುಲಾ ಕರೆಂಟ್ಗೆ Q/T ಅಂತ ಹೇಳ್ಬಿಟ್ಟು, I ಇಸ್ ಈಕ್ವಲ್ ಟು Q/T. ಅಂದ್ರೆ Q ಅಂದ್ರೆ ಏನು, ಚಾರ್ಜ್, ಕರೆಕ್ಟಾ, ಡಿವೈಡ್ ಬೈ T ಅಂದ್ರೆ ಏನು, ಟೈಮ್ ಅಂತ ಹೇಳ್ಬಿಟ್ಟು. ಸಿ SI ಯೂನಿಟ್ ಆಫ್ ಚಾರ್ಜ್ ಏನು, ಕೂಲಮ್ ಅಂತ ನಾನು ನಿಮಗೆ ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದ್ದೀನಿ. ಈ SI ಯೂನಿಟ್ ಆಫ್ ಟೈಮ್ ಏನು, ಸೆಕೆಂಡ್ಸ್ ಅಂತ. SI ಯೂನಿಟ್ ಆಫ್ ಕರೆಂಟ್ ಏನು, ಕೂಲಮ್ ಪರ್ ಸೆಕೆಂಡ್, ವಿಚ್ ಇಸ್ ಆಂಪಿಯರ್ ಅಂತ ನಾವು ಕರಿತೀವಿ. ಸೊ ಆಂಪಿಯರ್ ಅಂತ ಏನಿದೆ, ಸೊ ಎ ಇಂದ ಡಿನೋಟ್ ಮಾಡ್ತೀವಿ, ಎ ಅಂತ. ಸೊ ಇದು ಬಂದ್ಬಿಟ್ಟು ಕರೆಂಟ್ SI ಯೂನಿಟ್. ಸೊ ನಾವ್ ಹೇಗೆ ಹೇಳ್ಬೋದು, ಕರೆಂಟ್ ನ 2 ಆಂಪಿಯರ್ ಕರೆಂಟ್ ಇದೆ, 1 ಆಂಪಿಯರ್ ಕರೆಂಟ್ ಇದೆ, 5 ಆಂಪಿಯರ್ ಕರೆಂಟ್ ಇದೆ, ಆ ರೀತಿ. ಸೊ ಹೇಗೆ ಒನ್ ಆಂಪಿಯರ್ ಅಂದ್ರೆ ಏನು ಆಕ್ಚುಲಿ ಅಂದ್ರೆ, ಒಂದು ಕೂಲಂಬ್ ಏನಿದೆ ಅದು 1 ಸೆಕೆಂಡ್ ಅಲ್ಲಿ, ಸಿ ಕರೆಂಟ್ ಅಂದ್ರೆ ಬೇಸಿಕಲಿ ಏನೋ ಫ್ಲೋ ಆಗ್ತಿರೋದಲ್ಲ. ಸೊ ಇಲ್ಲೊಂದು ಕಂಟೈನರ್ ಇದೆ ಅಂತ ಅನ್ಕೊಳ್ಳಿ, ಲೈಕ್ ವೈರ್ ಇದೆ ಅಂತ ಅನ್ಕೊಳ್ಳಿ. ಆ ವೈರ್ ಅಲ್ಲಿ 1 ಕೂಲಂಬ್ ಅಷ್ಟು ಚಾರ್ಜ್ ಅಂತ ನೀವೇನ್ ಅನ್ಕೋಬೇಕು, ಲೈಕ್ 6.25 ಇಂಟು 10^18 ಅಷ್ಟು ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ 1 ಸೆಕೆಂಡ್ ಅಲ್ಲಿ. ಲೈಕ್ ಇಲ್ಲಿ 0 ಸೆಕೆಂಡ್ ಇದು, ಇಲ್ಲಿಗೆ ಬರುತ್ತೆ 1 ಸೆಕೆಂಡ್. ಸೊ ಈ 1 ಸೆಕೆಂಡ್ ಅಲ್ಲಿ ಎಷ್ಟು ಫ್ಲೋ ಆಗಿದೆ ಎಲೆಕ್ಟ್ರಾನ್ಸ್ ಅಂದ್ರೆ 6.25 ಇಂಟು 10^18 ಎಲೆಕ್ಟ್ರಾನ್ ಫ್ಲೋ ಆಗಿದೆ. ಇವಾಗ ನಾನು ಇದನ್ನ ಒನ್ ಆಂಪಿಯರ್ ಕರೆಂಟ್ ಫ್ಲೋ ಆಗಿದೆ ಅಂತ ಕರಿಬಹುದು. ಅರ್ಥ ಆಯ್ತಾ? ಸೊ ಈ ಕರೆಂಟ್ ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ಅಮ್ಮೀಟರ್ ಅಂತ ಕರಿತೀವಿ. ಸೊ ಅಮ್ಮೀಟರ್ ಅಂತ ಹೇಳುವಂತ ಡಿವೈಸ್ ಇದೆ. ಆ ಡಿವೈಸ್ ಅಲ್ಲಿ ನಾವು ಕರೆಂಟ್ ನ ಒಂದು ಏನ್ ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇವಾಗ ಒಂದು ಕ್ವಶನ್, ಇಫ್ 1 ಕೂಲಮ್ ಚಾರ್ಜ್ ಇಸ್ ಫ್ಲೋವಿಂಗ್ ಇನ್ ಅ ವೈರ್ ಫಾರ್ 2 seconds, ದೆನ್ ದ ಕರೆಂಟ್ ಫ್ಲೋವಿಂಗ್ ಇನ್ಸೈಡ್ ದ ವೈರ್ ಎಷ್ಟು, ಈಗ 1 ಕೂಲಮ್ ಚಾರ್ಜ್ ಹೋಗ್ತಾ ಇದೆ 2 ಸೆಕೆಂಡ್ ಅಲ್ಲಿ. ಸೊ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತಂದ್ರೆ, ಲೈಕ್ ಫಾರ್ಮುಲಾ ಗೊತ್ತುಂಟಲ್ಲ, I ಇಸ್ ಈಕ್ವಲ್ ಟು Q/T ಅಂತ ಹೇಳ್ಬಿಟ್ಟು. Q ಅಂದ್ರೆ ಎಷ್ಟು, 1 ಕೂಲಮ್ ಅಂತ ಕೊಟ್ಟಿದ್ದಾರೆ, ಟೈಮ್ 2 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು 0.5 ಆಂಪಿಯರ್ ಅಂತ ಹೇಳ್ಬೋದಾ. ಸೊ 0.5 ಆಂಪಿಯರ್ ಅಂತ ಏನಿದೆ ಅಷ್ಟು ಕರೆಂಟ್ ಏನಿದೆ ಅದು ಫ್ಲೋ ಆಗ್ತಿದೆ. 0.5 ಆಂಪಿಯರ್ ಅಂದ್ರೆ ಏನ್ ಮೀನಿಂಗ್ ಬರುತ್ತೆ, ಸೊ 1 ಆಂಪಿಯರ್ ಅಂದ್ರೆ ಏನು, 1 ಸೆಕೆಂಡ್ಗೆ 6.25 ಇಂಟು 10^18 ಎಲೆಕ್ಟ್ರಾನ್ಸ್ಗಳು ಹೋಗ್ತಾ ಇದೆ ಅಂತ, ಕರೆಕ್ಟಾ. ಸಿಮಿಲರ್ಲಿ 0.5 ಆಂಪಿಯರ್ ಅಂದ್ರೆ 1 ಸೆಕೆಂಡ್ಗೆ 6.25 ಅರ್ಧ, 6.25 ಇಂಟು 10^18 ಅರ್ಧ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಾ ಇದೆ. ಸೊ ಇದು ಮೀನಿಂಗ್ ಗೊತ್ತಾಯ್ತಲ್ಲ. ಸೊ ಇದು ಮೊದಲನೇ ಕ್ವಶನ್. ಇವಾಗ ಎರಡನೇ ಕ್ವಶನ್. ಸೊ ಮೊದಲನೇ ಕ್ವಶನ್ ಆದ್ಮೇಲೆ, ಸೊ ನಾವು I ಇಸ್ ಈಕ್ವಲ್ ಟು Q/T ಅಂತ ಏನೋ ಫಾರ್ಮುಲಾ ಇದೆ, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಕ್ಯಾಲ್ಕುಲೇಷನ್ಗೆ ಅಂತ ನೋಡಿದ್ವಿ. ಇವಾಗ ಲೈಕ್ ಎಲೆಕ್ಟ್ರಿಸಿಟಿ ಅಂದ್ಮೇಲೆ ನಮಗೆ ಒಂದ್ ಸ್ವಲ್ಪ ಕಾಂಪೊನೆಂಟ್ಸ್ ಗೊತ್ತಿರ್ಬೇಕು. ನಾವು ಆ ಕಾಂಪೊನೆಂಟ್ಗೆ ಯಾವ ಸಿಂಬಲ್ಸ್ ಯೂಸ್ ಮಾಡ್ತೀವಿ ನಾವು ಬರೆಯೋತಿಗೆ ಅಂತ ಗೊತ್ತಿರ್ಬೇಕು. ಸೊ ಎಲೆಕ್ಟ್ರಿಕ್ ಸೆಲ್, ಬ್ಯಾಟರಿ, ವೈರ್ ಜಾಯಿಂಟ್, ಸೊ ಇವೆಲ್ಲ ನಾವು ಬೇಸಿಕ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ಸಿಂಬಲ್ಗಳು ಯಾವ ರೀತಿ ಬರೆಯೋದು ಅಂದ್ರೆ, ಒಂದು ಸೆಲ್ ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಒಂದು ಲೈನ್ ಹಾಕಿ, ಒಂದು ದೊಡ್ಡ ಲೈನ್ ಹಾಕಿ, ಸ್ಮಾಲ್ ಲೈನ್ ಹಾಕಿ, ಈ ರೀತಿ. ಸೊ ದೊಡ್ಡದು ಏನಿದೆ ಪ್ಲಸ್ ಸೈನ್ ರೆಪ್ರೆಸೆಂಟ್ ಮಾಡುತ್ತೆ, ಸಣ್ಣದು ಮೈನಸ್ ಸೈನ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ಸೆಲ್. ಬ್ಯಾಟರಿ ಅಂದ್ರೆ ಸೆಲ್ದು ಕಾಂಬಿನೇಷನ್ಸ್, ಅಂದ್ರೆ 2, 3, 4 ಆತರ ಸೆಲ್ಸ್ ಬರೋದು. ಇಲ್ಲಿ 3 ಸೆಲ್ ಹಾಕಿದ್ದಾರೆ, ಕರೆಕ್ಟಾ. ಸೊ 3 ಸೆಲ್ ಹಾಕಿದ್ದಾರೆ ಇಲ್ಲಿ, ಅದನ್ನ ಬ್ಯಾಟರಿ ಅಂತ ಕರಿತೀವಿ. ಪ್ಲಕ್ಕಿ ಅಂದ್ರೆ, ಲೈಕ್ ಇದು ಹೇಗೆ ಅಂದ್ರೆ, ಒಂದು ಸರ್ಕ್ಯೂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಸರ್ಕ್ಯೂಟ್ ಅಲ್ಲಿ ಜಸ್ಟ್ ಓಪನ್ ಈ ರೀತಿ ಇದೇನ್ ಸಿಂಬಲ್ ಇದೆ ಅದನ್ನ ಬರ್ದಿದ್ರೆ
ಓಪನ್ ಆಗಿದೆ ಅಂತ ಅಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿಲ್ಲ ಆಕ್ಚುಲಿ. ಸೊ ಅಲ್ಲಿ ಕಟ್ ಆಗಿದೆ, ಬ್ರೇಕ್ ಆಗಿದೆ, ಫುಲ್ ಕಂಟಿನ್ಯೂಷನ್ ಇಲ್ಲ. ಅದೇ ಪ್ಲಗ್ ಕ್ಲೋಸ್ ಆಗಿದೆ ಅಂದ್ರೆ ಇಲ್ಲೊಂದು ಡಾಟ್ ಇಡಬೇಕು, ಈ ರೀತಿ ಡಾಟ್ ಇಟ್ಟಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಇವಾಗ ಕರೆಂಟ್ ಫ್ಲೋ ಆಗ್ಬೋದು ಟೋಟಲ್ ಆಗಿ, ಅರ್ಥ ಆಯ್ತಾ? ಸೊ ಎಲ್ಲರೂ ಒಂದ್ ಕಡೆ ಬ್ರೇಕ್ ಬಂದ್ಬಿಟ್ರೆ ಕರೆಂಟ್ ಫ್ಲೋ ಆಗಲ್ಲ ಅಲ್ಲಿ. ಸೊ ಇಲ್ಲಿ ಡಾಟ್ ಕೊಟ್ಟಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗ್ತಿದೆ ಅಂತ ಮೀನಿಂಗ್. ವೈರ್ ಜಾಯಿಂಟ್, ಸಮ್ಟೈಮ್ಸ್ ಮೂರು ಮೂರು ಆ ಕಡೆ, ಸೊ ಎಲ್ಲ ಕಡೆಯಿಂದ ವೈರ್ಸ್ ಬರ್ತಾ ಇರುತ್ತೆ. ಸೊ ಆ ವೈರ್ಸ್ ನ ಜಾಯಿನ್ ಮಾಡಕ್ಕೆ ಈ ರೀತಿ ನಾವು ಯೂಸ್ ಮಾಡ್ತೀವಿ. ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ಸೊ ಇಲ್ಲಿ ವೈರ್ ಜಾಯಿಂಟ್ ಅಂದ್ರೆ ಕರೆಂಟ್ ಇಲ್ಲಿಂದ ಬಂದ್ರೆ ಅದು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ಅರ್ಥ ಆಯ್ತಾ? ಅದೇ ಇಲ್ಲಿ ವೈರ್ ವಿತೌಟ್ ಜಾಯ್ನಿಂಗ್ ಅಂದ್ರೆ ಇಲ್ಲಿ ಹೋಗಿದ್ದು ಅದ್ರ ಪಾಡಿಗೆ ಇಲ್ಲಿ ಹೋಗ್ತಾ ಇರುತ್ತೆ. ಅಂಡ್ ಈ ಕಡೆ ಡೈರೆಕ್ಷನ್ ಕರೆಂಟ್ ಹೋಗ್ತಿರೋ ಅದು ಅದ್ರ ಪಾಡಿಗೆ ಆ ಕಡೆ ಹೋಗುತ್ತೆ. ಇಲ್ಲಿ ಏನು ಎಕ್ಸ್ಚೇಂಜ್ ಏನೂ ಆಗಲ್ಲ, ಈ ವೈರ್ಗೆ ಹೋಗುವಂತ ಆತರ ಏನೂ ಆಗಲ್ಲ. ಅದೇ ವೈರ್ ಜಾಯಿಂಟ್ ಅಲ್ಲಿ ಆ ರೀತಿ ಆಗುತ್ತೆ. ಸೊ ಎಲ್ಲ ಕಡೆನೂ ಕರೆಂಟ್ ಹೋಗುತ್ತೆ. ಇನ್ನು ಒಂದು ಕೆಲವು ಸ್ವಲ್ಪ ಇದೆ, ಎಲೆಕ್ಟ್ರಿಕ್ ಬಲ್ಬ್ ಅಂತ ಹೇಳ್ಬಿಟ್ಟು. ಸೊ ಇದು ಏನು ಈ ರೀತಿ ಹಾರ್ಟ್ ಶೇಪ್ ತರ ಕಾಣಿಸುತ್ತಲ್ಲ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಲೈಕ್ ರೆಸಿಸ್ಟರ್ ಆಫ್ ಎ ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಒಂದು ವರ್ಡ್ ಬರುತ್ತೆ. ಆ ರೆಸಿಸ್ಟೆನ್ಸ್ ನ ಯಾವ ರೀತಿ ಬಿಡಿಸ್ತೀವಿ ಅಂದ್ರೆ ಅದೇ ರೆಸಿಸ್ಟರ್ ನ ಯಾವ ರೀತಿ ಬಿಡಿಸ್ತೀವಿ ಅಂದ್ರೆ ಈ ರೀತಿ. ಸೊ ಈ ರೀತಿ ಬಿಡಿಸ್ತೀವಿ, ಅರ್ಥ ಆಯ್ತಾ? ಇದು ರೆಸಿಸ್ಟರ್ ಅಂತ ಮೀನಿಂಗ್ ಬರುತ್ತೆ. ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್, ಈ ವರ್ಡ್ ಇಂಪಾರ್ಟೆಂಟ್, ರಿಯೋಸ್ಟಾಟ್ ಅಂತ ಹೇಳಿ. ಇದನ್ನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, ಈ ರೀತಿ ಸೇಮ್ ರೆಸಿಸ್ಟೆನ್ಸ್ ಬರೆದು ಒಂದು ಆರೋ ಮಾರ್ಕ್ ಹಾಕ್ತೀವಿ. ಇದ್ರ ಮೀನಿಂಗ್ ಏನಂದ್ರೆ ವೇರಿಯೇಬಲ್ ರೆಸಿಸ್ಟೆನ್ಸ್, ವರ್ಡ್ ಮೀನಿಂಗ್ ಅಲ್ಲೇ ವರ್ಡ್ ಮೀನಿಂಗ್ ಇದೆ ಆಕ್ಚುಲಿ. ರೆಸಿಸ್ಟೆನ್ಸ್ ವೇರಿ ಆಗ್ತಾ ಇದೆ, ಟೈಮ್ಗೆ ವೇರಿ ಮಾಡ್ತಾ ಇದೆ ರೆಸಿಸ್ಟೆನ್ಸ್ ನ. ಒಂದ್ಸತಿ 1 Ω ಇದೆ, 2 Ω, ಆ ರೀತಿ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಇದೆ ಅನ್ನೋದು ವೇರಿಯೇಬಲ್ ರೆಸಿಸ್ಟೆನ್ಸ್, ರಿಯೋಸ್ಟಾಟ್ ಅಂತ ಕರಿತೀವಿ. ಅಮ್ಮೀಟರ್ ನಾನು ಹೇಳಿದೆ, ಕರೆಂಟ್ ನ ಮೆಷರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇನ್ನೊಂದು ವೋಲ್ಟೋಮೀಟರ್ ಅಂತ, ಅದು ವೋಲ್ಟೇಜ್ ಡಿಫ್ರೆನ್ಸ್ ನ ಮೆಷರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮೆಷರ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಈ ವೋಲ್ಟೋಮೀಟರ್. ಸೊ ಇವೆಲ್ಲ ಬೇಸಿಕ್ ಆಗಿರುವಂತ ಸಿಂಬಲ್ಸ್, ಇವೆಲ್ಲ ಗೊತ್ತಿರ್ಬೇಕು ನಮಗೆ. ಸೊ ನೋಡಿ, ಬೇಸಿಕ್ ಆಗಿ ಒಂದು ಡಯಾಗ್ರಾಮ್ ಇದೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಸೊ ಅದರಲ್ಲಿ ಒಂದು ಬ್ಯಾಟ್ರಿ ಇದೆ, ಕೀ ಇದೆ, ಅಮ್ಮೀಟರ್ ಇದೆ, ಒಂದು ಬಲ್ಬ್ ಇದೆ, ಕರೆಂಟ್ ಫ್ಲೋ ಆಗೋ ಡೈರೆಕ್ಷನ್ ಇದೆ. See, the direction of the current is taken to be opposite of the direction of the flow of electrons, which is conventional current ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರಾನ್ ಆಕ್ಚುಲಿ ಮೂವ್ ಆಗ್ತಿರೋದು ಯಾವ ರೀತಿ ಅಂದ್ರೆ ಈ ರೀತಿ. ಅದು ಹೇಗೆ ಹೇಳ್ತೀರಾ ಅಂದ್ರೆ ನೀವೇ ಹೇಳಿ, ಎಲೆಕ್ಟ್ರಾನ್ ನೆಗೆಟಿವ್ ಇಂದ ಆಚೆ ಹೋಗಕ್ಕೆ ಇಷ್ಟಪಡುತ್ತಾ ಹತ್ರ ಬರಕ್ಕೆ ಇಷ್ಟಪಡುತ್ತಾ? ಸೊ ಆಕ್ಚುಲಿ ಏನಂದ್ರೆ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ನೆಗೆಟಿವ್ ರಿಪಲ್ಷನ್ ಇರೋದ್ರಿಂದ ನೆಗೆಟಿವ್ ಇಂದ ಆಚೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿ ನೋಡಿ, ನೆಗೆಟಿವ್ ಟರ್ಮಿನಲ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ಗಳು ಈ ರೀತಿ ಹೋಗಕ್ಕೆ ಇಷ್ಟಪಡ್ತವೆ, ಕರೆಕ್ಟ್ ತಾನೆ? ಸೊ ಈ ಕಡೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಬರಕ್ಕೆ ಟ್ರೈ ಮಾಡ್ತಿರ್ತವೆ ಎಲೆಕ್ಟ್ರಾನ್ಸ್. ಅದೇ ಕರೆಂಟ್ ನಾವು ಯಾವ ರೀತಿ ತೋರಿಸಿದೀವಿ, ಇಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ ಇದೆ. ಅದ್ರ ಮೀನಿಂಗ್ ಏನು? ಸೊ ನಾವು ಏನು ತಗೊಂಡಿದೀವಿ ಅಂದ್ರೆ ಕರೆಂಟ್ ಡೈರೆಕ್ಷನ್ ಇದೆ ಅದು ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾ ಇದೆ ಅಂತ, ಅರ್ಥ ಆಯ್ತಾ? ಯಾವ್ದು ಎಲೆಕ್ಟ್ರಾನ್ ಡೈರೆಕ್ಷನ್ ಇದೆ ಅದ್ರದ್ದು ಆಪೋಸಿಟ್ ಡೈರೆಕ್ಷನ್ ಏನ್ ಅನ್ಕೊಂಡಿದೀವಿ, ಡೈರೆಕ್ಷನ್ ಆಫ್ ದಿ ಕರೆಂಟ್ ಅಂತ ಅನ್ಕೊಂಡಿದೀವಿ, ಅರ್ಥ ಆಯ್ತಾ? ಸೊ ಇದು ಡೈರೆಕ್ಷನ್ ಕರೆಂಟ್. ಇವಾಗ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಟ್ ಎಲೆಕ್ಟ್ರಿಸಿಟಿಯಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಿ ಇಲ್ಲಿ ನಿಮ್ಗೆ ಒಂದು ಡಯಾಗ್ರಾಮ್ ಕಾಣಿಸ್ತಿದೆ, ಪ್ರೆಷರ್ ಡಿಫರೆನ್ಸ್. ಸೊ ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನಾನು ಸ್ವಿಚ್ ನ ತೆಗೆದ್ರೆ ಅಂದ್ರೆ ಏನಾಗುತ್ತೆ, ಇಲ್ಲಿಂದ ವಾಟರ್ ಫ್ಲೋ ಆಗುತ್ತೆ, ಕರೆಕ್ಟಾ? ಈ ರೀತಿ ಫ್ಲೋ ಆಗುತ್ತೆ ವಾಟರ್, ಈ ಡೈರೆಕ್ಷನ್ ತೋರಿಸಿದ್ದಾರೆ. ಸೊ ಯಾಕೆ ಫ್ಲೋ ಆಗುತ್ತೆ ಅಂದ್ರೆ ಒಂದು ಪ್ರೆಷರ್ ಡಿಫರೆನ್ಸ್ ಇದೆ ಅಲ್ಲಿ, ಇಲ್ಲಿರುವಂತ ಪ್ರೆಷರ್ಗೆ ಡಿಫರೆನ್ಸ್ ಇದೆ, ಅದಕ್ಕೆ ಏನಾಗುತ್ತೆ, ಫ್ಲೋ ಆಗುತ್ತೆ, ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಬಾಲ್ ಕೆಳಗೆ ಹೋಗುತ್ತೆ, ಯಾಕಂದ್ರೆ ಮೊದಲನೇ ಪಾಯಿಂಟ್ ಅಲ್ಲಿ ಹೈಟ್ ಜಾಸ್ತಿ ಇದೆ, ಎರಡನೇ ಪಾಯಿಂಟ್ ಅಲ್ಲಿ ಹೈಟ್ ಇಲ್ಲ, ಕಮ್ಮಿ ಇದೆ, ಕರೆಕ್ಟಾ? ಅಂದ್ರೆ ಹೈಟ್ ಡಿಫರೆನ್ಸ್ ಇದೆ, ಅದಕ್ಕೆ ಏನಾಗ್ತಿದೆ, ಬಾಲ್ ಕೆಳಗೆ ಬೀಳ್ತಿದೆ. ಅದೇ ರೀತಿ ಎಲೆಕ್ಟ್ರಾನ್ ಫ್ಲೋ ಆಗ್ತಿದೆ ಅಂದ್ರೆ ಸುಮ್ಮನೆ ಆಗ್ತಿರಲ್ಲ, ಏನೋ ಒಂದು ಡಿಫ್ರೆನ್ಸ್ ಇರುತ್ತೆ ಅಲ್ಲಿ, ಅದಕ್ಕೆ ಎಲೆಕ್ಟ್ರಾನ್ ಫ್ಲೋ ಆಗ್ತಿದೆ. ಇಲ್ಲಿ ನೀರ್ ಯಾಕೆ ಈ ಕಡೆ ಫ್ಲೋ ಆಗ್ತಿದೆ ಅಂದ್ರೆ ಪ್ರೆಷರ್ ಡಿಫ್ರೆನ್ಸ್ ಇದೆ. ಯಾಕೆ ಬಾಲ್ ಕೆಳಗೆ ಬರ್ತಿದೆ ಅಂದ್ರೆ ಹೈಟ್ ಡಿಫ್ರೆನ್ಸ್ ಇದೆ. ಅದೇ ರೀತಿ ಎಲೆಕ್ಟ್ರಾನ್ಸ್ ಯಾಕೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಡಿಫ್ರೆನ್ಸ್ ಇದೆ, ವಿಚ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ ನಾವು. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಏನೋ ಇದೆ, ಅದಕ್ಕೆ ಅದು ಏನಾಗ್ತದೆ, ಎಲೆಕ್ಟ್ರಾನ್ ಫ್ಲೋ ಆಗ್ತಿರೋದು, ಅರ್ಥ ಆಯ್ತಾ? ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ಅಂದ್ರೆ ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಚಾರ್ಜ್. ಯೂನಿಟ್ ಚಾರ್ಜ್ ಅಂದ್ರೆ ಒಂದು ಕೂಲಮ್. ಸೊ ಒಂದು ಯೂನಿಟ್ ಚಾರ್ಜ್ ನ ಮೂವ್ ಮಾಡಬೇಕು, ಅದಕ್ಕೆ ಎಷ್ಟು ವರ್ಕ್ ಡನ್ ಆಗುತ್ತೆ ಅದನ್ನ ನಾವೇನ್ ಹೇಳ್ತೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫಾರ್ಮುಲಾ ಬಂದ್ಬಿಟ್ಟು
ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅಂತ ಹೇಳ್ಬಿಟ್ಟು. ಡಬ್ಲ್ಯೂ ಅಂದ್ರೆ ವರ್ಕ್ ಡನ್ ಡಿವೈಡ್ ಬೈ ಕ್ಯೂ. ಸೊ ಯೂನಿಟ್ ಚಾರ್ಜ್ ಅಂದ್ರೆ ಕ್ಯೂ ವ್ಯಾಲ್ಯೂ ಎಷ್ಟಾಯ್ತು 1, ಸೊ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಆಯ್ತು. ಅದಕ್ಕೆ ಅವ್ರು ಹೇಳಿದ್ರು ವರ್ಕ್ ಡನ್ ಟು ಮೂವ್ ಯೂನಿಟ್ ಚಾರ್ಜ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಇದ್ರದ್ದು ಎಸ್ ಐ ಯೂನಿಟ್ ಬಂದ್ಬಿಟ್ಟು ವೋಲ್ಟ್ ಅಂತ. ಸೊ ಕ್ಯಾಪಿಟಲ್ ವಿ ಇಂದ ಡಿನೋಟ್ ಮಾಡ್ತೀವಿ. ಅಂಡ್ ಇಟ್ ಇಸ್ ಮೆಷರ್ಡ್ ಬೈ ವೋಲ್ಟೋಮೀಟರ್. ನಾನು ಆಗ್ಲೇ ತೋರಿಸಿದೆ ವೋಲ್ಟೋಮೀಟರ್ನ ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಏನಿದೆ ಅದು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ದಟ್ ಇಸ್ ವೈ ಕರೆಂಟ್ ಫ್ಲೋಸ್. ಕರೆಂಟ್ ಫ್ಲೋ ಆಗ್ತಿದೆ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಅದಕ್ಕೆ ಫ್ಲೋ ಆಗ್ತಿರೋದು, ಇಲ್ಲಾಂದ್ರೆ ಫ್ಲೋ ಆಗ್ತಿರ್ತಿಲ್ಲ. ಅರ್ಥ ಆಯ್ತಾ? ಸೊ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಾನ್ಸೆಪ್ಟ್. ಅಂಡ್ ಇದ್ರದ್ದು ಇಂಪಾರ್ಟೆಂಟ್ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಇದು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದು ನಿಮಗೆ ಜಸ್ಟ್ ವಿಜುವಲೈಸೇಷನ್ಗೆ ಯಾವ ರೀತಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿನ ಇನ್ ಟರ್ಮ್ಸ್ ಆಫ್ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಆ ರೀತಿ ನೋಡ್ಬೋದು. ಲೈಕ್ ಇಲ್ಲೇನು ಕರೆಂಟ್ ಇದೆ ಅದು ಕೆಳಗೆ ಹೋಗ್ತಾ ಇದೆ ಬಲ್ಬ್ ಇದ್ದಾಗ. ಸೊ ಅಂದ್ರೆ ವೋಲ್ಟೇಜ್ ಇದೆ ಇಲ್ಲಿ. ಸೊ ಈ ರೀತಿ ಸ್ಕೆಮ್ಯಾಟಿಕ್ ಆಗಿ ನಾವು ಲೈಕ್ ಡಯಾಗ್ರಾಮ್ ವಿಜುವಲೈಸ್ ಮಾಡ್ಬೋದು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ ಅಲ್ಲಿ ಓಮ್ಸ್ ಲಾ ಅಂತ ಹೇಳ್ಬಿಟ್ಟು. ಸೊ ಓಮ್ಸ್ ಲಾ ಅಂತ ಹೇಳೋದು ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳುತ್ತೆ ಓಮ್ಸ್ ಲಾ ಅಂದ್ರೆ at constant temperature, the potential difference V across the end of the given metallic wire in an electric circuit is directly proportional to current flowing through it ಅಂತ ಏನೋ ಹೇಳ್ತಾ ಇದ್ದಾರೆ ಏನು ಲಾ ಅಲ್ಲಿ. ಏನಂದ್ರೆ ಸಪೋಸ್ ಇವಾಗ ನನ್ನ ಹತ್ರ ಒಂದು ಸರ್ಕ್ಯೂಟ್ ಇದೆ. ಸೊ ಸರ್ಕ್ಯೂಟ್ ಅಲ್ಲಿ ನಾನು 5 ವೋಲ್ಟ್ ಇಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. 10 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಿತ್ತು ಯಾಕಂದ್ರೆ ಅಂತ ಅನ್ಕೊಳ್ಳಿ. ಸೊ ನಾನು ಅಮ್ಮೀಟರ್ ಅಲ್ಲಿ ಮೆಜರ್ ಮಾಡ್ಬೋದು, 10 ಆಂಪಿಯರ್ ಹೋಗ್ತಿತ್ತು. ನಾನೇನ್ ಮಾಡಿದೆ, ಸೊ 5 ವೋಲ್ಟ್ ಏನಿತ್ತು ಅದನ್ನ 10 ವೋಲ್ಟ್ ಆಗಿ ಚೇಂಜ್ ಮಾಡಿದೆ ಅಂತ ಅನ್ಕೊಳ್ಳಿ. ಅಂದ್ರೆ ವೋಲ್ಟೇಜ್ ನ ಜಾಸ್ತಿ ಮಾಡಿದೆ. ಆವಾಗ ಏನಾಯ್ತಂದ್ರೆ ಈ 10 ಆಂಪಿಯರ್ ಇದ್ದು ನೆಕ್ಸ್ಟ್ 20 ಆಂಪಿಯರ್ ಆಯ್ತು. ಅಂದ್ರೆ ನಾನು 5 ನ 10 ಮಾಡಿದೆ ಅಂದ್ರೆ ಡಬಲ್ ಮಾಡಿದೆ. ಏನು ಕರೆಂಟ್ ಇತ್ತು ಅದು ಡಬಲ್ ಆಯ್ತು. ಸೊ ನಾ ಏನ್ ಮಾಡಿದೆ ಅಂದ್ರೆ 5 ನ 2.5 ಮಾಡಿದೆ, ಅಂದ್ರೆ ಅರ್ಧ ಮಾಡಿದೆ. ಅವಾಗ 10 ಆಂಪಿಯರ್ ಇದ್ದು 5 ಆಂಪಿಯರ್ ಆಯ್ತು. ಅಂದ್ರೆ ಏನಾಗ್ತಿದೆ, ಸೊ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಮ್ಮಿ ಮಾಡ್ತಿದ್ದಾಗ ಈ ಕರೆಂಟು ಏನು ಕಮ್ಮಿ ಆಗ್ತಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಮಾಡಿದಾಗ ಕರೆಂಟು ಜಾಸ್ತಿ ಆಗ್ತಿದೆ. ಅಂದ್ರೆ ಒಂದಕ್ಕೊಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ ಅರ್ಥ ಆಯ್ತಾ? ಸೊ ಒಂದಕ್ಕೊಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಸೊ ನಾನೇನಂತ ಬರಿಬೋದು, ಮ್ಯಾಥಮೆಟಿಕ್ಲಿ ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂತ ಸಿಂಬಲ್ ಯೂಸ್ ಮಾಡ್ತೀವಿ. ಅಂದ್ರೆ ಯಾವ ರೀತಿ ವೋಲ್ಟೇಜ್ ಚೇಂಜ್ ಆಗ್ತಿದೆ ಅದೇ ರೀತಿ ಕರೆಂಟ್ ಚೇಂಜ್ ಆಗ್ತಿದೆ ಅಂತ. ವೋಲ್ಟೇಜ್ ನ ಡಬಲ್ ಮಾಡಿದ್ರೆ ಕರೆಂಟ್ ಡಬಲ್ ಆಯ್ತುಂಟು, ವೋಲ್ಟೇಜ್ ನ ಟ್ರಿಪಲ್ ಮಾಡಿದ್ರೆ ಕರೆಂಟ್ ಟ್ರಿಪಲ್ ಆಯ್ತುಂಟು, ಆ ರೀತಿ. ಈಗ ಈ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡ್ಬೇಕಂದ್ರೆ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿರೋ ಏನ್ ಎಕ್ಸಾಂಪಲ್ ಇದೆ ಅದ್ರ ಪ್ರಕಾರ ಸಿ 5 ವೋಲ್ಟ್ ಇದ್ದಾಗ 10 ಆಂಪಿಯರ್ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಇದನ್ನ ಈಕ್ವೇಟ್ ಹೆಂಗ್ ಮಾಡ್ಲಿ, 5 ಇಂಟು 2 ಇಸ್ ಈಕ್ವಲ್ ಟು 10 ಅಂತ ಬರಿಬರ್ತಾನೆ. ಅಂದ್ರೆ ಒಂದು ಕಾನ್ಸ್ಟೆಂಟ್ ಬರ್ಬೇಕು ತಾನೆ ಅಲ್ಲಿ ಮಧ್ಯದಲ್ಲಿ, ನಾನು ಇಸ್ ಈಕ್ವಲ್ ಟು ಹಾಕ್ಬೇಕಂದ್ರೆ. ಅದೇ ರೀತಿ ಇಲ್ಲಿ ನಾನು ವಿ ಇಸ್ ಈಕ್ವಲ್ ಟು ಐ ಅಂತ ಬರಿಬೇಕಂದ್ರೆ ಮಧ್ಯದಲ್ಲಿ ಒಂದು ಕಾನ್ಸ್ಟೆಂಟ್ ಬರುತ್ತೆ ಆರ್ ಅಂತ ಹೇಳುವಂಥದ್ದು. ಆ ಆರ್ ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಸೊ ಬೇಸಿಕಲಿ ಓಮ್ಸ್ ಲಾದ ಫಾರ್ಮುಲಾ ಏನಿರೋದು, ವಿ ಇಸ್ ಈಕ್ವಲ್ ಟು ಆರ್ ಐ ಅಂತ ಹೇಳ್ಬಿಟ್ಟು, ವೇರ್ ವಿ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ವಿ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಇಸ್ ಈಕ್ವಲ್ ಟು ಕರೆಂಟ್ ಅಂಡ್ ಆರ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ಲ. ಸೊ ರೆಸಿಸ್ಟೆನ್ಸ್ ಅಂದ್ರೆ ಆಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಇನ್ ಅ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ಅಲ್ಲಿ ಆ ಕರೆಂಟ್ ನ ಅಪೋಸ್ ಮಾಡ್ತಿರುವಂಥದ್ದು, ಅಂದ್ರೆ ಆ ಕರೆಂಟ್ ಫ್ಲೋ ಅನ್ನ ಸ್ವಲ್ಪ ತಡೆಯುವಂಥದ್ದು, ಅಪೋಸ್ ಮಾಡ್ತಿರುವಂಥದ್ದು. ಅದ್ರದ್ದು ಟೆಂಡೆನ್ಸಿ ಎಷ್ಟಿದೆ, ಅದ್ರದ್ದು ಮೆಜರ್ ಎಷ್ಟಿದೆ ಅಂತ. ಅಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇದ್ರೆ ತುಂಬಾ ಅಪೋಸ್ ಮಾಡುತ್ತೆ, ಕರೆಂಟ್ ಜಾಸ್ತಿ ಫ್ಲೋ ಆಗಿ ಬಿಡಲ್ಲ. ರೆಸಿಸ್ಟೆನ್ಸ್ ಕಮ್ಮಿ ಇದ್ರೆ ಫ್ಲೋ ಆಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಸೊ ಇವಾಗ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ಅದು ಫ್ಲೋ ಅಪೋಸ್ ಮಾಡುತ್ತೆ. ಅದ್ರದ್ದು ಎಸ್ ಐ ಯೂನಿಟ್ ಬಂದ್ಬಿಟ್ಟು, ಸೊ ಅದ್ರದ್ದು ಎಸ್ ಐ ಯೂನಿಟ್ ಬಂದ್ಬಿಟ್ಟು ಓಮ್ ಅಂತ. ಅರ್ಥ ಆಯ್ತಾ? ಸೊ ಓಮ್ಸ್ ಲಾ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದರಲ್ಲಿ ರೆಸಿಸ್ಟೆನ್ಸ್ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ರೆಸಿಸ್ಟೆನ್ಸ್ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಓಮ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಒಮೆಗಾ ಅಂತ, ಈ ಸಿಂಬಲ್ ಒಮೆಗಾ ಅಂತ ಕರಿತೀವಿ, ಅದರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ 2 ಓಮ್ ಇದೆ ರೆಸಿಸ್ಟೆನ್ಸ್, 3 ಓಮ್ ಇದೆ ರೆಸಿಸ್ಟೆನ್ಸ್, 5 ಓಮ್ ಇದೆ ರೆಸಿಸ್ಟೆನ್ಸ್, ಆ ರೀತಿ ಹೇಳ್ತೀವಿ. ಸೊ ರೆಸಿಸ್ಟೆನ್ಸ್ ಆಯ್ತು. ಇವಾಗ ಆ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆಲ್ಲ ಡಿಪೆಂಡ್ ಆಗಿದೆ,
ಅಂತ ನೋಡ್ಬೇಕು. ಇಟ್ ಇಸ್ ಫೌಂಡ್ ದಟ್ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದಿ ವೈರ್ ವಿಚ್ ಇಸ್ ಎಲ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಅಂದ್ರೆ ವೈರ್ ಇದೆ, ಒಂದು 1 ಮೀಟರ್ ವೈರ್ ತಗೊಂಡಿದ್ವಿ, ರೆಸಿಸ್ಟೆನ್ಸ್ ಎಷ್ಟು ಇತ್ತು, ಆ ವೈರ್ 1 ಮೀಟರ್ನ 2 ಮೀಟರ್ ಮಾಡಿದ್ರೆ ರೆಸಿಸ್ಟೆನ್ಸ್ ಡಬಲ್ ಆಗುತ್ತೆ. ಅಂದ್ರೆ ಎಷ್ಟು ಟೈಮ್ಸ್ ನಾವಿಲ್ಲಿ ಡಬಲ್ ಮಾಡ್ತೀವಿ ಅಥವಾ ಏನ್ ಮಾಡ್ತೀವಿ, ಇಲ್ಲಿ ಎಷ್ಟು ಟೈಮ್ಸ್ ಮಾಡ್ತೀವಿ, ಆ ರೆಸಿಸ್ಟೆನ್ಸ್ ಅಷ್ಟು ಟೈಮ್ ಚೇಂಜ್ ಆಗ್ತಿರುತ್ತೆ. ಇಲ್ಲಿ ಡಬಲ್ ಮಾಡಿದ್ರೆ ಅಲ್ಲೂ ಡಬಲ್ ಆಗುತ್ತೆ, ಟ್ರಿಪಲ್ ಮಾಡಿದ್ರೆ ಇಲ್ಲೂ ಅಲ್ಲೂ ಟ್ರಿಪಲ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಇಸ್ ಸಮ್ವೇರ್ ಪ್ರಪೋರ್ಷನಲ್ ಟು ದಟ್ ಲೆಂತ್ ಅಂತ ಹೇಳ್ಬೋದು. ಅಂಡ್ ಇಟ್ ಇಸ್ ಫೌಂಡ್ ದಟ್ ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ರೆಸಿಸ್ಟೆನ್ಸ್ ಡಿಕ್ರೀಸಸ್. ಅಂದ್ರೆ ಈಗ ವೈರ್ ಇದೆ ಅಂತ ಅನ್ಕೊಳ್ಳಿ. ಸೊ ವೈರ್ ಅಲ್ಲಿ, ಸೊ ಇದು ಲೆಂತ್, ಕರೆಕ್ಟಾ, ಇದು ಲೆಂತ್, ಇದು ಏರಿಯಾ. ಯಾವಾಗ ಲೆಂತ್ ಜಾಸ್ತಿ ಮಾಡಿದ್ವಿ, ಲೆಂತ್ ಜಾಸ್ತಿ ಮಾಡೋದಂದ್ರೆ ಯಾವ ರೀತಿ, ಈ ರೀತಿ ಲೆಂತ್ ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಏನಾಯ್ತುಂಟು, ಜಾಸ್ತಿ ಆಗ್ತುಂಟು. ಅದೇ ಏರಿಯಾ ಜಾಸ್ತಿ ಮಾಡೋದ್ರಿಂದ ಈ ರೀತಿ, ಈ ರೀತಿ, ಅರ್ಥ ಆಯ್ತಾ. ಸೊ ಏರಿಯಾ ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಏನಾಯ್ತುಂಟು, ಕಮ್ಮಿ ಆಗ್ತುಂಟು. ಸೊ ಟೋಟಲ್ ಆಗಿ ಏನ್ ಬರಿಬೋದು ಅಂದ್ರೆ, ಅಂಡ್ ಇಟ್ ಇಸ್ ಫೌಂಡ್ ದಟ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ರೆಸಿಸ್ಟೆನ್ಸ್ ಇನ್ಕ್ರೀಸಿಂಗ್. ಸೊ ಟೆಂಪರೇಚರ್ನ ಇನ್ಕ್ರೀಸ್ ಜಾಸ್ತಿ ಮಾಡಿದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿರುತ್ತೆ. ಈ ಮೂರು ನಮ್ಗೆ ಗೊತ್ತಿರುತ್ತೆ, ನಾವೇ ಕಂಡ್ಕೊಂಡಿರ್ತೀವಿ. ಅವಾಗ ನಾವೇನ್ ಬರ್ತೀವಿ, ರೆಸಿಸ್ಟೆನ್ಸ್ ಇಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಎಲ್ ಯಾಕೆ ಮೇಲೆ ಬರ್ದಿದೀವಿ ಅಂದ್ರೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ಕ್ರೀಸ್, ಅದು ಇನ್ಕ್ರೀಸ್ ಆದರೆ ಇದು ಇನ್ಕ್ರೀಸ್ ಆಗುತ್ತೆ. ಅದೇ ಹೇಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ದಿದೀವಿ ಎಲ್ ಬೈ ಎ ಅಂತ, ಯಾಕಂದ್ರೆ ಒಂದ್ ಜಾಸ್ತಿ ಇನ್ನು ಕಮ್ಮಿ ಆಗುತ್ತಲ್ಲ ಅದಕ್ಕೆ. ಸೊ ಆರ್ ಪ್ರಪೋರ್ಷನಲ್ ಎಲ್ ಬೈ ಎ ಅಂತ ಬರುತ್ತೆ. ಇವಾಗ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿಬೇಕು. ಸೊ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಬರಿತೀವಿ. ಸೊ ಪ್ರಪೋರ್ಷನಲ್ ಇಂದ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಬರಬೇಕಂದ್ರೆ ಅಲ್ಲಿ ಒಂದು ಕಾನ್ಸ್ಟೆಂಟ್ ಬರುತ್ತೆ, ಆ ಕಾನ್ಸ್ಟೆಂಟ್ ಇಲ್ಲಿ ರೋ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ. Here rho is called resistivity of the wire, which is resistance per unit length and area, and its SI unit is ohm meter ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ. ಅಂದ್ರೆ ಇವಾಗ ನೋಡಿ, ಸಿ ರೋ ಅಂತ ಅಂದ್ರೆ ಏನು ಅಂತ ಏನು ಹೇಳುತ್ತೆ ಅಂದ್ರೆ, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್, ಅಂದ್ರೆ 1 ಮೀಟರ್ ಅಂತ ಅನ್ಕೊಳ್ಳಿ. ಸೊ ಒಂದು ಮೀಟರ್ ಇದೆ ಆ ವೈರ್, ಮತ್ತೆ 1 ಮೀಟರ್ ಸ್ಕ್ವೇರ್ ಏರಿಯಾ ಇದೆ ಅದರದ್ದು. ಆವಾಗ ಇದ್ರ ರೆಸಿಸ್ಟೆನ್ಸ್ ಎಷ್ಟು, ಅದನ್ನ ರೆಸಿಸ್ಟಿವಿಟಿ ಅಂತ ಕರಿತೀವಿ, ಅರ್ಥ ಆಯ್ತಾ. ಸೊ ರೆಸಿಸ್ಟಿವಿಟಿ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಸಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಮೆಟಲ್ಸ್ ಪ್ರಾಪರ್ಟೀಸ್ ಓದೋದಕ್ಕೆ ಗೊತ್ತಿರುತ್ತೆ. ಅಂಡ್ ದಟ್ಸ್ ವೈ ಇಟ್ ಹ್ಯಾಸ್ ಲೋ ರೆಸಿಸ್ಟಿವಿಟಿ. ಅದಕ್ಕೆ ಆ ಮೆಟಲ್ಸ್ ಏನಿದೆ ಕಮ್ಮಿ ರೆಸಿಸ್ಟಿವಿಟಿ ಇರುತ್ತೆ. ಅದೇ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಹೆನ್ಸ್ ಹ್ಯಾವ್ ಹೈ ರೆಸಿಸ್ಟಿವಿಟಿ. ಸೊ ಜಾಸ್ತಿ ರೆಸಿಸ್ಟಿವಿಟಿ ಇದ್ರೆ ಅದಕ್ಕೆ ಅದು ಬ್ಯಾಡ್ ಕಂಡಕ್ಟರ್, ಕಂಡಕ್ಟ್ ಮಾಡಲ್ಲ ಕರೆಂಟ್ನ. ಅದೇ ಲೋ ರೆಸಿಸ್ಟಿವಿಟಿ ಇದ್ರೆ ಅದು ಕಂಡಕ್ಟ್ ಮಾಡುತ್ತೆ, ಅರ್ಥ ಆಯ್ತಾ. ಸೊ ಇದು ಮೆಟಲ್ಸ್ ನಾನ್ ಮೆಟಲ್ಸ್ಗೆ ಡಿಫ್ರೆನ್ಸ್. ಇವಾಗ ಇಫ್ 10 coulomb charge is flowing in a circuit for 5 seconds, then the resistance of the conductor if the voltage given is 5 volt ಅಂತಿದೆ. ಸೊ ಅವ್ರೇನ್ ಕೇಳ್ತಿದ್ದಾರೆ, ದ ರೆಸಿಸ್ಟೆನ್ಸ್ ಅಂತ ಕೇಳ್ತಿದ್ದಾರೆ. ಸೊ ರೆಸಿಸ್ಟೆನ್ಸ್ ಅಂದ್ರೆ ಆರ್ ಏನು. ಸೊ ಲೈಕ್ ಕ್ಯೂ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 10 ಕೂಲಮ್ ಅಂತ ಕೊಟ್ಟಿದ್ದಾರೆ, ಟೈಮ್ 5 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಅಂಡ್ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ 5 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ. ಇವಿಷ್ಟು ಗಿವನ್. ಇವಾಗ ಸೊ ನಮಗೆ ಗೊತ್ತು ಬೈ ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಆರ್ ಐ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ. ಸೊ ನನಗೆ ಆರ್ ಕೇಳಿರೋದು, ಸೊ ನನಗೆ ವಿ ಮತ್ತೆ ಐ ಗೊತ್ತಿದೆ, ಆರ್ ಕಂಡಿರ್ಬೋದು. ಬಟ್ ಇಲ್ಲಿ ವಿ ಗೊತ್ತಿದೆ ನನಗೆ, ಐ ಗೊತ್ತಿಲ್ಲ. ಬಟ್ ಐ ಕಂಡಿಯೋಕೆ ನನಗೆ 2 ಟರ್ಮ್ ಕೊಟ್ಟಿದ್ದಾರೆ, ಕ್ಯೂ ಮತ್ತೆ ಟಿ. ಸೊ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ನಾವು ಫಸ್ಟೇ ಒಂದು ಫಾರ್ಮುಲಾ ಕಲ್ತಿದ್ವಿ. ಸೊ ಇಲ್ಲಿ ಕ್ಯೂ ಬಂದ್ಬಿಟ್ಟು 10, ಟಿ ಬಂದ್ಬಿಟ್ಟು 5, ಹೆನ್ಸ್ 2 ಆಂಪಿಯರ್ ಅಂತ ಹೇಳ್ಬೋದಾ ಕರೆಂಟ್ನ. ಎಸ್, ಇವಾಗ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಬಂದ್ಬಿಟ್ಟು 5 ಇದೆ, ಆರ್ ಗೊತ್ತಿಲ್ಲ, ಐ ಬಂದ್ಬಿಟ್ಟು 2 ಇದೆ. ಸೊ ಆರ್ ಇಸ್ ಈಕ್ವಲ್ ಟು 5/2 ವಿಚ್ ಇಸ್ 2.5 ಓಮ್ ಅಂತ ಹೇಳ್ಬೋದಾ. ಸೊ ಏನ್ ಆನ್ಸರ್ ಇದೆ ಅದು 2.5 ಓಮ್ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ. ಸೊ ಇದು ಮೊದಲನೇ ಕ್ವಶನ್. ಇನ್ನೊಂದು ಕ್ವಶನ್ ನೋಡಿದ್ರೆ, ಸೊ ಎರಡನೇ ಕ್ವಶನ್ಗೆ, ವೈರ್ ಆಫ್ ಗಿವನ್ ಮೆಟೀರಿಯಲ್ ಹ್ಯಾವಿಂಗ್ ಲೆಂತ್ ಎಲ್ ಅಂಡ್ ಏರಿಯಾ ಎ has a resistance of 4 ohm. What would be the resistance of another wire of same material having L/2 and cross section 2a ಅಂತ ಹೇಳ್ಬಿಟ್ಟು. ಅಂದ್ರೆ ಮೊದಲನೇ ಕೇಸಲ್ಲಿ, ಸೊ ಇಲ್ಲಿ ಏನು ಮೆಟೀರಿಯಲ್ ಸೇಮ್ ಮೆಟೀರಿಯಲ್ ಅಂತ ಕೊಡ್ತಿದ್ದಾರೆ. ಸೊ ಮೆಟೀರಿಯಲ್, ಪ್ರತಿಯೊಂದು ಮೆಟೀರಿಯಲ್ಗೆ ಅದರದ್ದು ಆದ ರೆಸಿಸ್ಟಿವಿಟಿ ಇರುತ್ತೆ, ಅದು ಕಾನ್ಸ್ಟೆಂಟ್. ಸೊ ಮೆಟೀರಿಯಲ್ಗೆ ರೆಸಿಸ್ಟಿವಿಟಿ ಅನ್ನೋದು ಫಿಕ್ಸ್, ಅರ್ಥ ಆಯ್ತಾ. ಇವಾಗ ನಮಗೆ ಗೊತ್ತಿರೋ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಹೇಳ್ಬಿಟ್ಟು.
ಅರ್ಥ ಆಯ್ತಾ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವುದೋ ಒಂದು ವೈರ್ ಇದೆ, ಅದ್ರದ್ದು ರೆಸಿಸ್ಟೆನ್ಸ್ 4 ಓಮ್ ಅಂಡ್ ಅದ್ರ ಲೆಂತ್ ಎಲ್ ಅಂಡ್ ಏರಿಯಾ ಎ ಅಂತ ಕೊಟ್ಟಿದ್ದಾರೆ. ಸೊ ನಾ ಏನ್ ಬರಿಬೋದು, 4 ರೋ ಎಲ್ ಬೈ ಎ ಅಂತ ಬರಿಬೋದಾ? ಬರಿಬೋದು. ಅದೇ ರೀತಿ ಅವ್ರು ಇನ್ನೊಂದು ಕೇಳಿದರೆ, ಇನ್ನೊಂದು ವೈರ್ ಇದೆ, ಸೊ ಅದ್ರದ್ದು ರೆಸಿಸ್ಟೆನ್ಸ್ ಎಷ್ಟು ಅಂತ ನಾವು ಹೇಳಬೇಕು ಅಂಡ್ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲೆಂತ್ L/2 ಇದೆ, ಕ್ರಾಸ್ ಸೆಕ್ಷನ್ 2a ಇದೆ ಅಂತ. ಅಂದ್ರೆ ಆರ್ ನಾವು ಕಂಡುಹಿಡಿಬೇಕು, ರೋ ಅದೇ ಇರುತ್ತೆ ಯಾಕಂದ್ರೆ ಸೇಮ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ. L/2 ಆಗಿದೆ ಅಂಡ್ ಎ 2a ಆಗಿದೆ. ಇದು ಗೊತ್ತೈತೆ ಯಾವ ರೀತಿ ಬರದೆ ಅಂತ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ರೋ L/4a ಆಗುತ್ತೆ. ಬಟ್ ನಮಗೆ ಗೊತ್ತು ರೋ L/a ಅಂದ್ರೆ 4 ಅಂತ ಹೇಳ್ಬಿಟ್ಟು, ಕರೆಕ್ಟಾ? ಸೊ ಇದು 4/4 ಆಗುತ್ತಾ? ಯಾಕಂದ್ರೆ ಇದು ರೋ L/a ಅಂತ ಏನಿದೆ ಅದನ್ನ ನಾನು 4 ಅಂತ ಬರ್ಕೊಂಡೆ. 4/4 ಇಸ್ ಈಕ್ವಲ್ ಟು 1. ಸೊ 1 ಓಮ್ ಬರುತ್ತೆ ಆನ್ಸರ್. ಅರ್ಥ ಆಯ್ತಾ? ಸೊ ಈ ರೀತಿ ಈಸಿ ಕ್ವಶನ್ಸ್ನ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ನಾವು ಇವಾಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಏನಂದ್ರೆ ರೆಸಿಸ್ಟೆನ್ಸ್ ಆಫ್ ಸಿಸ್ಟಮ್ ಆಫ್ ರೆಸಿಸ್ಟರ್. ಲೈಕ್ ಅಂದ್ರೆ ತುಂಬಾ ರೆಸಿಸ್ಟರ್ಸ್ ಇದ್ರೆ, ಲೈಕ್ ನಾವೀಗ ನೋಡ್ತಿದ್ದು ಒಂದು ರೆಸಿಸ್ಟರ್ ಇದ್ದಾಗ ಏನ್ ಮಾಡ್ತಿದ್ವಿ, ಇವಾಗ ಮಲ್ಟಿಪಲ್ ಇದೆ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್, ಇಲ್ಲೊಂದು ರೆಸಿಸ್ಟೆನ್ಸ್. ಇಲ್ಲೂ ಅಷ್ಟೇ ತುಂಬಾ ರೆಸಿಸ್ಟರ್ಸ್ ಗಳಿದೆ, ಕರೆಕ್ಟಾ? ಸೊ ರೆಸಿಸ್ಟರ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಯಾವ್ದು ಮಾಡುತ್ತೆ ಅದನ್ನ ರೆಸಿಸ್ಟರ್ಸ್ ಅಂತ ಕರೆಯೋದು. ಲೈಕ್ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಇಲ್ಲಿ ನಿಮ್ಗೆ 2 ತರ ಸರ್ಕ್ಯೂಟ್ ಬರುತ್ತೆ. ಒಂದು ಸಿರೀಸ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಪ್ಯಾರಲಲ್ ಅಂತ ಹೇಳ್ಬಿಟ್ಟು. ಸಿರೀಸ್ ಅನ್ನು ನೀವು ನೋಡ್ತಿದ್ದೀರಾ, ಒಂದಾದ್ಮೇಲೆ ಒಂದಿದೆ, ಕರೆಕ್ಟಾ? ಸೊ ಒಂದೇ ವೈರ್ ಇದು, ಕರೆಕ್ಟಾ? ಒಂದೇ ವೈರ್ ಅಲ್ಲಿ ಮೊದಲು ಒಂದು R1 ಅಂತ ಸಿಕ್ಕಿದೆ ರೆಸಿಸ್ಟೆನ್ಸ್, ನೆಕ್ಸ್ಟ್ ಹೋದಾಗ R2 ಅಂತ ಸಿಕ್ಕಿದೆ, ನೆಕ್ಸ್ಟ್ ಹೋದಾಗ R3 ಅಂತ ಸಿಕ್ಕಿದೆ. ಅದೇ ಪ್ಯಾರಲಲ್ ಅಲ್ಲಿ ಏನಂದ್ರೆ, ಸೊ ಒಂದು ಪಾಯಿಂಟ್ ಇಂದ ನೆಕ್ಸ್ಟ್ 3 ಡಿವಿಷನ್ ಆಗುತ್ತೆ. 3 ಅಂತಲ್ಲ, ಎಷ್ಟೊಂದು ಡಿವಿಷನ್ ಆಗುತ್ತೆ. ಸೊ ಆ ಡಿವಿಷನ್ ಅಲ್ಲಿ ನೆಕ್ಸ್ಟ್ ಅಗೇನ್ ಕರೆಂಟ್ ಸಪ್ರೇಟ್ ಆಗಿ ಹೋಗ್ತದೆ. ಸೊ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಸಿಗುತ್ತೆ, ನೆಕ್ಸ್ಟ್ ಈ ಕರೆಂಟ್ಗೆ ಇನ್ನೊಂದು ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಮೂರನೇ ಕರೆಂಟ್ಗೆ ಇನ್ನೊಂದು, ಅಂದ್ರೆ ಕರೆಂಟ್ ಚೇಂಜ್ ಆಗ್ಬೋದು ಅಲ್ಲಿ, ಕರೆಕ್ಟಾ? ಇಲ್ಲಿ ಸೇಮ್ ಕರೆಂಟ್ ಫ್ಲೋ ಆಗ್ತಿತ್ತು, ಸೊ ಇದೇ ಕರೆಂಟ್ R1 ಸಿಗುತ್ತೆ, R2 ಸಿಗುತ್ತೆ, R3 ಸಿಗುತ್ತೆ. ಅದೇ ಇಲ್ಲಿ ಏನೋ ಒಂದು I ಕರೆಂಟ್ ಬಂದ್ಬಿಟ್ಟು ಮೂರಕ್ಕೂ ಚೇಂಜ್ ಆಗ್ಬೋದು. ಇಲ್ಲಿ I1 ಕರೆಂಟ್ ಆಗಿ, ಇಲ್ಲಿ I2 ಕರೆಂಟ್ ಆಗಿ, ಇಲ್ಲಿ I3 ಕರೆಂಟ್ ಆಗಿ ಚೇಂಜ್ ಆಗ್ಬೋದು, ಕರೆಕ್ಟಾ? ಸೊ ಇದು ಈ ತರ ಸಿಸ್ಟಮ್ಸ್ನ ಯಾವ ರೀತಿ ಸ್ಟಡಿ ಮಾಡೋದು. ಈಗ ಸಿರೀಸ್ನ ನಾವು ಇನ್ನೊಂದ್ ತರ ನೋಡ್ಬೋದು. ಸಿರೀಸ್ ಅಲ್ಲಿ ಈ ಬಲ್ಬ್ ಆಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ, ಏನ್ ಕರೆಂಟ್ ಹೋಗ್ತಾ ಇದೆ, ಮೊದಲು ಸೇಮ್ ಕರೆಂಟ್ ಇಲ್ಲಿ ಬಲ್ಬ್ 1 ಸಿಕ್ಕಿದೆ, ಬಲ್ಬ್ 2ಗೆ ನೆಕ್ಸ್ಟ್ ಸೇಮ್ ಕರೆಂಟ್ ಸಿಕ್ಕಿದೆ, ಬಲ್ಬ್ 3ಗೂ ಸೇಮ್ ಕರೆಂಟ್ ಸಿಕ್ಕಿದೆ, ಕರೆಕ್ಟಾ? ಅದೇ ರೀತಿ ಪ್ಯಾರಲಲ್ ನೋಡಿ, ಕರೆಂಟ್ ಏನಿದೆ ಅದು ಇಲ್ಲಿ ಸ್ಪ್ಲಿಟ್ ಆಗಿದೆ, ಇಲ್ಲಿ ಸ್ಪ್ಲಿಟ್ ಆಗಿದೆ. ಸೊ ಆ ರೀತಿ ಸ್ಪ್ಲಿಟ್ ಆಗಿದೆ ಅಂಡ್ ಅಗೇನ್ ಕಂಬೈನ್ ಆಗಿದೆ, ಕರೆಕ್ಟಾ? ಅದೆಷ್ಟು ಕರೆಂಟ್ ಇತ್ತು ಅಷ್ಟು ಅಗೇನ್ ಕಂಬೈನ್ ಆಗಿದೆ. ಇದು ಪ್ಯಾರಲಲ್. ಸೊ ಇದನ್ನ ಇನ್ನೊಂದು ಡಯಾಗ್ರಾಮ್ ನೋಡಿದ್ರೆ ಈ ರೀತಿ ಸಿರೀಸ್ನ ಈ ರೀತಿ ಕನೆಕ್ಟ್ ಮಾಡಿರ್ತೀವಿ. ಸೊ ಕರೆಂಟ್ ಸೇಮ್ ಕರೆಂಟ್ ಹೋಗ್ತಿದೆ, ಪ್ಯಾರಲಲ್ಗೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಹೋಗಿದ್ ಕರೆಂಟ್ ಚೇಂಜ್ ಆಗುತ್ತೆ, ಕರೆಕ್ಟಾ? ಸೊ ಈ ರೀತಿ ಆಗುತ್ತೆ. ಸೊ ಸಿರೀಸ್ ಮತ್ತೆ ಪ್ಯಾರಲಲ್ ನಮಗೆ ಗೊತ್ತಾಯ್ತು. ಇವಾಗ ಸಿರೀಸ್ ಮತ್ತೆ ಪ್ಯಾರಲಲ್ಗೆ ಫಾರ್ಮುಲಾಸ್ ಬರುತ್ತೆ, ಯಾವ ರೀತಿ ಟೋಟಲ್ ಆಗಿ ನೆಟ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿಗೆ 3 ರೆಸಿಸ್ಟೆನ್ಸ್ ನಿಮಗೆ ಕಾಣಿಸ್ತಾ ಉಂಟು, ಕರೆಕ್ಟಾ? 3 ರೆಸಿಸ್ಟೆನ್ಸ್ ಕಾಣಿಸ್ತಿದೆ. ಇವಾಗ ನಾನು ಅವೆಲ್ಲನೂ ಸೇರಿಸಿ ಒಂದೇ ರೆಸಿಸ್ಟೆನ್ಸ್ ಅಲ್ಲಿ ಬರಿಬೇಕು. ಲೈಕ್ ಈಗ ಒಂದು ಎಕ್ಸಾಂಪಲ್ ಅಂದ್ರೆ 2 + 4 + 5 ಅಂತ ನಾನು ಬರ್ದಿದ್ದೀನಿ, ಕರೆಕ್ಟಾ? ಅದನ್ನ 11 ಅಂತಾನು ಬರಿಬೋತಾನೆ ಆಕ್ಚುಲಿ. ಸೊ ಈ 3 ಬರೆಯೋಕ್ಕಿಂತ ಈ 1 ಬರೆದ್ರು ಒಂದೇ. ಅದೇ ತರ ಈ 3 R1 R2 R3 ಅಂತ ರೆಸಿಸ್ಟೆನ್ಸ್ ಬರೆಯೋ ಬದಲು ನಾನು ಇದನ್ನ ಒಂದೇ ಸಿಂಗಲ್ ಆಗಿ ಬರಿಬೋದಾ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಡೆರವೇಶನ್ ರೆಸಿಸ್ಟೆನ್ಸ್ ಸೀರೀಸ್ಗೆ ಡೆರವೇಶನ್ ಮಾಡ್ತೀವಿ. ಇವಾಗ ಕರೆಂಟ್ ಬಂದ್ಬಿಟ್ಟು ಸೇಮ್ ಅಂತ ನಮಗೆ ಗೊತ್ತಿದೆ, ಕರೆಂಟ್ ಬಂದ್ಬಿಟ್ಟು ಸೇಮ್ ಅಂತ. ನಾವೇನು V = IR ಅಂತ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ, ಅದು ಆ ರೆಸಿಸ್ಟೆನ್ಸ್ಗೆ ಎಷ್ಟು ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇವಾಗ ಸಪೋಸ್ ಇವೆರಡು ಪಾಯಿಂಟ್ ಮಧ್ಯೆ ಎಷ್ಟು ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇದೆ, ಸೊ ಅದು ಈ V ಆಗಿರುತ್ತೆ. ಅರ್ಥ ಆಯ್ತಾ? ಈ ರೆಸಿಸ್ಟೆನ್ಸ್ R1 ರೆಸಿಸ್ಟೆನ್ಸ್ ಮಾತಾಡಿದ್ರೆ, ಸೊ ಇದು V1 ಅಂತ ಅನ್ಕೊಳ್ಳಿ. ಆ ರೆಸಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ, ಆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಗೊತ್ತಿಲ್ಲ ಎಷ್ಟು ಅಂತ, V1. ಅದೇ ರೀತಿ ಇದು V2, ಇದು V3 ಅಂತ ಅನ್ಕೊಳ್ಳಿ. ಅಂದ್ರೆ ನಮಗೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಕರೆಕ್ಟಾ? V1 V2 V3 ಅಂತ ಅನ್ಕೊಂಡಿದ್ವಿ. ಬಟ್ ಕರೆಂಟ್ ಗೊತ್ತು, ಮೂರಕ್ಕೂ ಸೇಮ್ ಇದೆ ಅಂತ ಹೇಳ್ಬಿಟ್ಟು, I ಮೂರಕ್ಕೂ ಕರೆಂಟ್ ಸೇಮ್ ಇದೆ ಅಂತ ಗೊತ್ತು. ಇವಾಗ ನಾನು ಏನು ಓಮ್ಸ್ ಹಾಕಿದ್ರೆ, ಮೊದಲನೇದಕ್ಕೆ V1 = IR1 ಅಂತ ಬರಿಬೋದಾ, V2 = IR2 ಅಂತ ಬರಿಬೋದಾ, V3 = IR3 ಅಂತ ಬರಿಬೋದು, ಕರೆಕ್ಟಾ?
ಬಟ್ ಟೋಟಲ್ ಏನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಆ ಬ್ಯಾಟ್ರಿ, ಅದು ಏನಾಗಿರುತ್ತೆ V1 + V2 + V3 ಆಗಿರುತ್ತೆ. ಕರೆಕ್ಟಾ? ಯಾಕಂದ್ರೆ ಇದೇನು ಎಂಡ್ ಇದೆ ಅದು ಟೋಟಲ್ ಪೊಟೆನ್ಷಿಯಲ್ ಈ ಬ್ಯಾಟ್ರಿ ಕೊಡುವಂಥದ್ದು ವೋಲ್ಟೇಜ್ ವಿ ಅಂತ ಹೇಳುವಂಥದ್ದು. ಕರೆಕ್ಟಾ? ಸೊ ಆ ಟೋಟಲ್ ಅನ್ನೋದು V1 + V2 + V3 ಅದು ಏನಾಗಿರುತ್ತೆ, ಏನು ಈ ಬ್ಯಾಟ್ರಿ ಕೊಡುತ್ತೆ ಅದು ವಿ ಅದಾಗಿರುತ್ತೆ. ಸೊ V1 ಅಂದ್ರೆ ಏನು, ಈಕ್ವೇಶನ್ 1, ಈಕ್ವೇಶನ್ 2, ಈಕ್ವೇಶನ್ 3 ಅಂತ ಹೇಳಿದ್ರೆ V1 ಬಂದ್ಬಿಟ್ಟು IR1 ಆಗುತ್ತೆ, V2 ಬಂದ್ಬಿಟ್ಟು IR2 ಆಗುತ್ತೆ, V3 ಬಂದ್ಬಿಟ್ಟು IR3 ಆಗುತ್ತೆ. ಇದು ಟೋಟಲ್ ಆಗಿ ವಿ. ಇವಾಗ ಐನ ಕಾಮನ್ ತೆಗೆದ್ರೆ R1 + R2 + R3 = V, R1 + R2 + R3 = V/I ಬರುತ್ತೆ. ಇವಾಗ ನಾನು ಈ ಸರ್ಕ್ಯೂಟ್ ಬದಲು ಇನ್ನೊಂದು ಸರ್ಕ್ಯೂಟ್ ಬರಿತಾ ಇದ್ದೀನಿ. ಸೊ ಇದು ಪಾಸಿಟಿವ್ ನೆಗೆಟಿವ್. ಇನ್ನೊಂದು ಸರ್ಕ್ಯೂಟ್ ಬರಿತೀನಿ. ಆ ಸರ್ಕ್ಯೂಟ್ ಅಲ್ಲಿ ಎಲ್ಲ ರೆಸಿಸ್ಟೆನ್ಸ್ ಬರೀತಿಲ್ಲ, ಒಂದೇ ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಅಂದ್ರೆ ಎಲ್ಲಾನು ಆಡ್ ಮಾಡಿದಾಗ ಟೋಟಲ್ ಎಲ್ಲಾನು ಸೇರಿಸಿದಾಗ ಒಂದೇ ರೆಸಿಸ್ಟೆನ್ಸ್ ಅಲ್ಲಿ ಬರಿತೀವಲ್ಲ, ಆ ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟ್ ಅಂತ ಕರಿತಿದ್ದೀನಿ. ಅಂಡ್ ವೋಲ್ಟೇಜ್ ನಾವು ಸಪ್ಲೈ ಮಾಡಿದ್ದು ವಿ ಅನ್ನೋದು. ಕರೆಕ್ಟಾ? ಇವಾಗ ನಾನು ಈ ಕರೆಂಟ್, ಈ ಐ ಅನ್ನೋ ಕರೆಂಟ್ ನ ಬರೆದ್ರೆ ಏನಾಗುತ್ತೆ, ವಿ = I × R ಈಕ್ವಲೆಂಟ್ ಅಂತ ಬರಿಬೋದಾ ಈ ಡಯಾಗ್ರಾಮ್ ಪ್ರಕಾರ? ಎಸ್. ಇವಾಗ V/I ಅಂದ್ರೇನು, V/I ಅಂದ್ರೆ ಆರ್ ಈಕ್ವಲೆಂಟ್. ಸೊ ಈ V/I ಉಂಟಲ್ಲ, ಇದ್ರ ಬದಲು ನಾನು ಆರ್ ಈಕ್ವಲೆಂಟ್ ಅಂತ ಬರಿಬೋದು. ಸೊ ಫೈನಲ್ ಆಗಿ ನಮ್ಗೆ ಏನ್ ರಿಸಲ್ಟ್ ಬಂತಂದ್ರೆ, ಆರ್ ಈಕ್ವಲೆಂಟ್ ಏನಿದೆ ಅದು R1 + R2 + R3. ಅಂದ್ರೆ ಸುಮ್ಮನೆ ನೀವು ಆಡ್ ಮಾಡಿ, ಈ ರೀತಿ ಏನ್ ಸಿರೀಸ್ ಆಗಿದೆ ನೀವು ಹಾಗೆ ಬರ್ರು ಅಂದ್ರೆ ಆಡ್ ಮಾಡಿದ್ರು ಒಂದೇ ಅಂತ. ಸೊ ಇದಕ್ಕೆ ಒಂದು ಪ್ರಾಬ್ಲಮ್ ನ ನಾವು ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಕ್ಚುಲಿ. ಕರೆಕ್ಟಾ? ಸೊ ಒಂದು ಪ್ರಾಬ್ಲಮ್ ನ ನೋಡಿದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ. ಸೊ ಈ ರೆಸಿಸ್ಟೆನ್ಸ್ ಅಲ್ಲಿ ಇಲ್ಲಿ 3 ರೆಸಿಸ್ಟೆನ್ಸ್ ಇದೆ, 5 Ω, 4 Ω, 3 Ω. ಇದೆಲ್ಲ ಸಿರೀಸ್ ಆಗಿದೆ ತಾನೆ? ಕರೆಕ್ಟ್. ಸೊ ನೋಡ್ರಿ ಸಿರೀಸ್ ತರ ಕಾಣಿಸುತ್ತೆ, ಯಾಕಂದ್ರೆ ಸೇಮ್ ಕರೆಂಟ್ ಫ್ಲೋ ಆಗುತ್ತೆ ಎಲ್ಲದಕ್ಕೂ. ಇವಾಗ ನಾ ಏನ್ ಮಾಡ್ಬೋದು, ಈ 5 + 4 9 Ω + 3 Ω = 12 Ω. ಈ ರೀತಿ ನಾನು ಡೈರೆಕ್ಟ್ ಆಗಿ 12 Ω ಇದೆ ಇವಿಷ್ಟು ಬರೆಯೋ ಬದಲು 12 Ω ನ ಬರೆದ್ರು ಆಗುತ್ತೆ. ಅರ್ಥ ಆಯ್ತಾ? ಇದು ಸಿರೀಸ್ಗೆ ಎಕ್ಸಾಂಪಲ್. ಸೊ ಸಿರೀಸ್ ಜನರಲ್ ಫಾರ್ಮುಲಾ ನೋಡಿದ್ವಿ, RS = R1 + R2 + R3 till Rn. ಅಂದ್ರೆ ಇವಾಗ 4 ರೆಸಿಸ್ಟೆನ್ಸ್ ಇತ್ತು ಅಂತ ಅನ್ಕೊಳ್ಳಿ, ನಾವು ಮಾಡಿದ ಎಷ್ಟು ರೆಸಿಸ್ಟೆನ್ಸ್ಗೆ 3 ರೆಸಿಸ್ಟೆನ್ಸ್ಗೆ ಆಗ್ಲೇ. ಸೊ ಈ ರೀತಿ R1, R2, R3, R4 4 ರೆಸಿಸ್ಟೆನ್ಸ್ ಇದ್ರೆ ಟೋಟಲ್ ಆಗಿ ನಾನು ಎಲ್ಲ ಒಂದೇ ರೆಸಿಸ್ಟೆನ್ಸ್ ಅಲ್ಲಿ ಬರೆದ್ರೆ R1 + R2 + R3 + R4 ಇದ್ರ ಸಮ್ ಆಗಿ ಬರಿಬೇಕಾಗುತ್ತೆ. ಆ ಟೋಟಲ್ ಏನ್ ನೆಟ್ ರೆಸಿಸ್ಟೆನ್ಸ್ ಬರಿತೀನಿ ಅದನ್ನ. ಇವಾಗ ಇನ್ನೊಂದು ಇದೆ ಪ್ಯಾರಲಲ್ ಅಂತ ಹೇಳ್ಬಿಟ್ಟು, ಪ್ಯಾರಲಲ್ದು. ಸೊ ಇದು ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್, ಇದನ್ನ ಒಂಚೂರು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಪ್ಯಾರಲಲಿಂಗ್ ಅಲ್ಲಿ ಪ್ರತಿಯೊಂದು ರೆಸಿಸ್ಟೆನ್ಸ್ಗೂ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಏನ್ ಸೇಮ್ ಇತ್ತು, ಕರೆಂಟ್ ಸೇಮ್ ಇತ್ತು. ಕರೆಕ್ಟಾ? ಇದರಲ್ಲಿ ಯಾಕಂದ್ರೆ ಒಂದೇ ಒಂದೇ 2 ಪಾಯಿಂಟ್ ಎಕ್ಸ್ ಮತ್ತೆ ವೈ ಅವೆರಡರ ಮಧ್ಯೆನೇ 3 ರೆಸಿಸ್ಟೆನ್ಸ್ ಇರೋದ್ರಿಂದ ಎಕ್ಸ್ ಮತ್ತೆ ವೈದ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಅದೇ 3ಕ್ಕೂ ಇರೋದ್ರಿಂದ ಇಲ್ಲಿ ವಿ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಐ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಇಲ್ಲಿ I1, ಇಲ್ಲಿ I2, ಇಲ್ಲಿ I3. ಅಂದ್ರೆ ಐಗಳು ಚೇಂಜ್ ಆಗುತ್ತೆ, ಟೋಟಲ್ ಆಗಿ ಐ ಕರೆಂಟ್ ಬರ್ತಿದೆ ಅಂತ ಅನ್ಕೊಳ್ಳಿ, ಐ ಚೇಂಜ್ ಆಗುತ್ತೆ ಬಟ್ ವಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಇವಾಗ ನಾನು ಪ್ರತಿಯೊಂದಕ್ಕೂ ಓಮ್ಸ್ ಲಾ ಬರ್ದ್ರೆ V = I1R1, V = I2R2, V = I3R3. ಅರ್ಥ ಆಯ್ತಾ? ಈ ರೀತಿ ಬರಿಬೋದು 1, 2, 3 ಅಂತ ಹೇಳ್ಬಿಟ್ಟು. ಇವಾಗ ಅವಷ್ಟು ಇತ್ತಿಲ್ಲ, ಜಸ್ಟ್ ಒಂದೇ ರೆಸಿಸ್ಟೆನ್ಸ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ವಿ, ನಾನು ಎಷ್ಟು ವೋಲ್ಟೇಜ್ ಕೊಡ್ತೀನಿ ಅಂದ್ರೆ ವಿ. ಇವಾಗ ಜಸ್ಟ್ ಒಂದೇ ರೆಸಿಸ್ಟೆನ್ಸ್ ಇತ್ತು ಅಂತ ಅನ್ಕೊಳ್ಳಿ, ಈಗೇನು ವಿ ಇದೆ ಅದನ್ನ ಆರ್ ಈಕ್ವಲೆಂಟ್ ಅಂತ ಕರಿತೀನಿ. ಸೊ ಅವಷ್ಟು ಮೂರು ಬದಲು ಒಂದೇ ರೆಸಿಸ್ಟೆನ್ಸ್ ಅಲ್ಲಿ ಬರೆದ್ರೆ ಆರ್ ಈಕ್ವಲೆಂಟ್ ಅಂತ ಅನ್ಕೊಂಡ್ರೆ ಅಷ್ಟೇ ಕರೆಂಟ್ ಫ್ಲೋ ಆಗುತ್ತೆ. ಇಲ್ಲಿ ಎಷ್ಟು ಐ ಫ್ಲೋ ಆಗ್ತಿತ್ತು ಅಷ್ಟೇ ಕರೆಂಟ್ ಫ್ಲೋ ಆಗುತ್ತೆ. ಇವಾಗ ಈ ಈಕ್ವೇಶನ್ ಪ್ರಕಾರ ನಾನೇನ್ ಬರಿಬೋದು ಅಂದ್ರೆ ವಿ = IR ಈಕ್ವಲೆಂಟ್ ಅಂತ ಬರಿಬೋದು. ಕರೆಕ್ಟಾ? ಸೊ ಇದೊಂದು ಆಯ್ತು. ಇವಾಗ ನಾ ಏನ್ ಬರಿಬೋದು, ಸಿ ಎಲ್ಲಾ ಕರೆಂಟ್ ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ I1, I2, I3 ಅಂತ ನಾನು ಸಪ್ರೇಟ್ ಮಾಡಿ ಬರ್ದೀನಲ್ಲ. ಸೊ ಇಲ್ಲಿ I1, I2, I3 ಅಂತ ಮೂರ್ನ ಆಡ್ ಮಾಡಿದ್ರೆ ಟೋಟಲ್ ಕರೆಂಟೇ ತಾನೇ ಬರಬೇಕು, ಎಷ್ಟು ಫ್ಲೋ ಆಗ್ತಿತ್ತು ಅದೇ. ಅಂದ್ರೆ I1 + I2 + I3 = ಟೋಟಲ್ ಎಷ್ಟು ಫ್ಲೋ ಆಗ್ತಿತ್ತು ಐ. ನಾವು ಅಲ್ಲೇನ್ ಮಾಡಿದ್ವಿ, V1 + V2 + V3 = V ಅಂತ ಬರ್ದ್ವಿ. ಇಲ್ಲಿ I1 + I2 + I3 ಏನಿದೆ ಅದು ಐ ಆಗಿ ಬರಿತಿದೀವಿ. ಇವಾಗ I1 ಅಂದ್ರೇನು, ನಾವು ಈಕ್ವೇಶನ್ 1 ಪ್ರಕಾರ I1 ನ V/R1 ಅಂತ ಬರಿಬೋದಾ?
I2ನ V/R2, I3ನ V/R3 ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಇವಾಗ ಇಸ್ ಈಕ್ವಲ್ ಟು ಈ ಐನ ಅಂತ ಬರಿಬೋದು, ಐನ V/R ಈಕ್ವಲೆಂಟ್ ಅಂತ ಬರಿಬೋದಾ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್. ಇವಾಗ ಇದನ್ನ V/R ಈಕ್ವಲೆಂಟ್ ಅಂತ ಬರ್ದೆ. ಇವಾಗ ಎಲ್ಲಾ ವಿನು ಕ್ಯಾನ್ಸಲ್ ಆಗ್ತುಂಟಾ? ಎಲ್ಲಾ ವಿನು ಕ್ಯಾನ್ಸಲ್ ಆಗಿ 1/R ಈಕ್ವಲೆಂಟ್, ನಾನು ಇಲ್ಲಿ ಲೆಫ್ಟ್ ಸೈಡ್ ಬರ್ಕೊಂಡೆ, 1/R ಈಕ್ವಲೆಂಟ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಅಂದ್ರೆ ಇನ್ವರ್ಸ್ಲಿ ಆಡ್ ಮಾಡ್ತಾ ಹೋಗ್ಬೇಕು ಅಂತ. ಇಲ್ಲಿ 3 ರೆಸಿಸ್ಟೆನ್ಸ್ ಇತ್ತು, ಅದಕ್ಕೆ 3ನ ಆಡ್ ಮಾಡಿದೆ. ಅದೇ ಜನರಲ್ ಫಾರ್ಮುಲಾ ಏನಂದ್ರೆ, ಏನು ಪ್ಯಾರಲಲ್ ಆಗಿರುವಂತ ರೆಸಿಸ್ಟೆನ್ಸ್ ಏನಿದೆ ಅದ್ರದ್ದು ನೆಟ್ ರೆಸಿಸ್ಟೆನ್ಸ್ ಏನಂದ್ರೆ R1/R1 ಪ್ಲಸ್ 1/R2 1/R3 1/R ಟಿಲ್ ಎಷ್ಟು ಅಲ್ಲಿ ರೆಸಿಸ್ಟೆನ್ಸ್ ಇದೆ ಅಷ್ಟು. ಎನ್ ರೆಸಿಸ್ಟೆನ್ಸ್ ಇದೆ, ಎನ್ ಸತಿ ಆ ರೀತಿ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎರಡು ಏನಿದೆ ಅದು ಪ್ಯಾರಲಲ್ ಆಗಿದೆ, ಕರೆಕ್ಟಾ? ಯಾಕಂದ್ರೆ ಒಂದೇ ಪಾಯಿಂಟ್ ಮಧ್ಯ ಅಂದ್ರೆ ಒಂದೇ ಪೊಟೆನ್ಶಿಯಲ್ ಇದೆ. ಎ ಬಿ ಮಧ್ಯ ಎಷ್ಟು ಪೊಟೆನ್ಶಿಯಲ್? ಒಂದು ವಿ ಅಂತ ಹೇಳುವಂತ ಪೊಟೆನ್ಶಿಯಲ್ ಇದೆ. ಆ ವಿ ಅಂತ ಹೇಳೋ ಪೊಟೆನ್ಶಿಯಲ್ ನಡುವೆನೆ ಈ 3 ಮತ್ತೆ 6 ಓಮ್ ಏನ್ ರೆಸಿಸ್ಟೆನ್ಸ್ ಇದೆ ಅದಿರುವಂತದ್ದು. ಇವಾಗ ನೆಟ್ ರೆಸಿಸ್ಟೆನ್ಸ್ ಎಷ್ಟು ಅಂದ್ರೆ, ಫಾರ್ಮುಲಾ ಏನು? 1/R ಪ್ಯಾರಲಲ್ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ಇದು ಪ್ಯಾರಲಲ್ ಇದಲ್ಲ ಫಾರ್ಮುಲಾ. R1 ಅಂದ್ರೆ ಏನು? 3 ಅಂತ ಅನ್ಕೊಳ್ವಾ, 3 ಓಮ್. R2 ಅಂದ್ರೆ 6 ಓಮ್ ಅಂತ ಅನ್ಕೊಳ್ವಾ. ಇದೇನು 1/RP. ಸೊ ನಾವೀಗ RP ವ್ಯಾಲ್ಯೂ ಕಂಡಿಡ್ಬೇಕು. ಸೊ ಇದು ನಾನು 9 ಸ್ಟೆಪ್ ವೈಸ್ ಬರೆದ್ರೆ 6 ಪ್ಲಸ್ 3/6 ಇಂಟು 3 ಅಂತ ಬರಿಬೋದಾ? LCM ತಗೊಂಡಿದ್ದೀನಿ. ಸೊ ಇದು ಏನಾಗುತ್ತೆ? 9/18 ವಿಚ್ ಇಸ್ ಈಕ್ವಲ್ ಟು 1/2 ಆಗುತ್ತೆ. ಸೊ 1/RP ವ್ಯಾಲ್ಯೂ ಎಷ್ಟಾಯ್ತು? 1/2 ವಿಚ್ ಇಂಪ್ಲೈಸ್ RP ಏನಾಗುತ್ತೆ? 2 ಆಗುತ್ತೆ. ಸೊ ನಾನು ಇವಿಷ್ಟು ಈ ರೀತಿ ಅಂದ್ರೆ 3 ಓಮ್ ಮತ್ತೆ 6 ಓಮ್ ಈ ರೀತಿ ಮಾಡಿದ್ರು ಒಂದೇ, ಅಥವಾ ಒಂದೇ ಸತಿ 2 ಓಮ್ ಇಷ್ಟು ಬರೆದ್ರು ಒಂದೇ. ಇವೆರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ನಾನು 3 ಮತ್ತೆ 6ನ ಈ ರೀತಿ ಪ್ಯಾರಲ್ ಆಗು ಬರೀಬಹುದು, ಒಂದೇ ರೆಸಿಸ್ಟೆನ್ಸ್ ಅಲ್ಲಿ 2 ಓಮ್ ಅಂತಾನು ಬರ್ದು ಬಿಡ್ಬೋದು ಅಂತ. ಅರ್ಥ ಆಯ್ತಾ? ಇವಾಗ ಮಿಕ್ಸ್ಡ್ ಕ್ವಶನ್ ನೋಡುವ. ಅಂದ್ರೆ ಈ ಕಡೆ ಸಿರೀಸು ಯೂಸ್ ಆಗ್ಬೇಕು, ಪ್ಯಾರಲಲ್ ಯೂಸ್ ಆಗ್ಬೇಕು. ಆ ರೀತಿ ಮೊದ್ಲೇನಿದೆ, ಸಿರೀಸ್ ಪ್ಯಾರಲಲ್ ಕ್ವಶನ್ ಇದೆ, ಅಂದ್ರೆ 5 ಮತ್ತೆ 15 ಇದನ್ನು ಸಾಲ್ವ್ ಮಾಡಬೇಕು. ಸೊ 1/R ಈಕ್ವಲೆಂಟ್ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ತಾನೆ. ಪ್ಯಾರಲಲ್ಗೆ ಇದು ಫಾರ್ಮುಲಾ. ಸೊ ಇವಾಗ ಇಲ್ಲಿ ಈಕ್ವಲೆಂಟ್ ಅಂತ ಬಳಸಲ್ಲ, ಪ್ಯಾರಲಲ್ ಅಂತ ಬಳಸ್ತೀನಿ, RP ಅಂತ ಬಳಸ್ತೀನಿ. ಅರ್ಥ ಆಯ್ತಾ? ಸೊ 1/RP, R1 ಎಷ್ಟು? 5, R2 ಎಷ್ಟು? 15, ಕರೆಕ್ಟಾ? ಇವಾಗ ಇದನ್ನ LCM ತಗೊಂಡ್ರೆ 3 ಪ್ಲಸ್ 1/15 4/15. ಅರ್ಥ ಆಯ್ತಾ? ಸೊ ಇವಾಗ ಏನಾಗುತ್ತೆ, ಇದು 1/RP is equal to 4/15 which implies RP is equal to 15/4 ಅಂತ ಬರಿಬೋದಾ? 15/4 ಓಮ್ ಅಂತ ಬರಿಬೋದು. ಇವಾಗ ನಾನು ಈ ಎರಡು ಸೇರಿಸಿ ಅಂದ್ರೆ ಈ 5 ಮತ್ತೆ 15 ಏನಿದೆ ಅವೆರಡರ ಬದಲು ಒಂದೇ ರೆಸಿಸ್ಟೆನ್ಸ್ ಆಗಿ ಬರಿಬೋದು, ವಿಚ್ ಇಸ್ 15/4 ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಸೊ ನಾನು ಅಷ್ಟು ಬರೆಯೋದು ಒಂದೇ, 15/4 ಅಂತ ಒಂದೇ ಸತಿ ಬರೆಯೋದು ಒಂದೇ ಅಂತ ಇದ್ರ ಮೀನಿಂಗು. ಇವಾಗ ಇದು ಸೀರೀಸ್ ಅಲ್ಲಿ ಇದೆ ತಾನೆ, ಇದೊಂದು ಸೀರೀಸ್ ಇದೊಂದು ಸೀರೀಸ್. ಇವಾಗ ಇವೆರಡನ್ನ ಆಡ್ ಮಾಡ್ಬೇಕು ಡೈರೆಕ್ಟ್ ಆಗಿ. ಯಾಕಂದ್ರೆ RS ಫಾರ್ಮುಲಾ ಏನಿರೋದು ನಮಗೆ, RS ಫಾರ್ಮುಲಾ ಇರೋದು R1 ಪ್ಲಸ್ R2. ಇಲ್ಲಿ R1 ಅಂದ್ರೇನು? 15/4, R2 ಅಂದ್ರೇನು? 6 ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ವಿಚ್ ಇಸ್ 15 ಪ್ಲಸ್ 24 ಡಿವೈಡ್ ಬೈ 4 ವಿಚ್ ಇಸ್ 39/4 ಓಮ್. ಅಂದ್ರೆ ನಾನು ಇವಿಷ್ಟು ದೊಡ್ಡದಾಗಿ ಏನು ಥರ್ಡ್ ಕ್ವಶನ್ ಏನಿದೆ ಅವಷ್ಟು ಬರೆಯೋದು ಒಂದೇ ಒಂದು ರೆಸಿಸ್ಟೆನ್ಸ್ ಅಲ್ಲಿ, ಅದ್ರ ಬದಲು ಒಂದೇ ರೆಸಿಸ್ಟೆನ್ಸ್ ಅಲ್ಲಿ 39/4 ರೆಸಿಸ್ಟೆನ್ಸ್ ಇದೆ. ಇದು ಎರಡು ಒಂದೇ ಅಂತ, ಈಕ್ವಲ್, ಇವೆರಡು ಸೇಮ್ ಮೀನಿಂಗ್ ಕೊಡುತ್ತೆ ಅಂತ ಇದ್ರ ಅರ್ಥ. ಅರ್ಥ ಆಯ್ತಾ? ಇಷ್ಟು ಏನಿದೆ ಅದು ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂಡ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ಆ ಕಾನ್ಸೆಪ್ಟ್. ಇವಾಗ ಅದು ಯೂಸ್ ಮಾಡಿಕೊಂಡು ಅದು ಮತ್ತೆ ಓಮ್ಸ್ ಲಾ ಇವೆರಡನ್ನೂ ಮಿಕ್ಸ್ ಮಾಡಿ ಒಂದು ಕ್ವಶನ್ ನ ಫ್ರೇಮ್ ಮಾಡ್ತಿದ್ದೀನಿ. ಅರ್ಥ ಆಯ್ತಾ? ಸೊ ಓಮ್ಸ್ ಲಾದಲ್ಲಿ V is equal to RI ಅಂತ ಏನಿದೆ, ಈ ಐ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ವೋಲ್ಟ್ ಕನೆಕ್ಟ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಒಂದು ವೋಲ್ಟೇಜ್ ಕನೆಕ್ಟ್ ಮಾಡಿ V ಅಂತ ಹೇಳ್ಬಿಟ್ಟು, ರೆಸಿಸ್ಟೆನ್ಸ್ R ಅಂತ ಹೇಳ್ಬಿಟ್ಟು, ಕರೆಂಟ್ I. ಸೊ ಈ ರೀತಿ ಕೇಸ್ಗೆ V is equal to RI ಅಂತ ಹಾಕ್ಬೋದು. ಬಟ್ ಇಲ್ಲಿ ನೋಡಿ, ಮೂರು ಏನೆಲ್ಲ ದೊಡ್ಡದಾಗಿ ವಿಚಿತ್ರವಾಗಿ ಕೊಟ್ಟಿದ್ದಾರೆ ಒಂದು ಕ್ವಶನ್. ಇವಾಗ ನಾನು ಏನ್ ಮಾಡ್ತೀನಿ, ಈ ಮೂರು ರೆಸಿಸ್ಟೆನ್ಸ್ ನ ಯಾವ್ದಾದ್ರು ರೀತಿಯಲ್ಲಿ ಒಂದೇ ರೆಸಿಸ್ಟೆನ್ಸ್ ಆಗಿ ಬರೆದ್ರೆ ನಾನು V is equal to RI ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಆ R ಜಾಗಕ್ಕೆ
ಮೂರನ್ನೂ ಸೇರಿಸಿ ಏನು ಆರ್ ಈಕ್ವಲೆಂಟ್ ಬರುತ್ತೆ ಅದನ್ನ ಹಾಕ್ಬೇಕು. ಅರ್ಥ ಆಯ್ತಾ? ಇವಾಗ ಈ ಮೂರು ಪ್ಯಾರಲ್ ಆಗಿದೆ ಅಂತ ಗೊತ್ತಾಗುತ್ತಾ? ಈ ಮೂರು ಪ್ಯಾರಲ್ ಆಗಿದೆ ತಾನೆ? ಹೌದು, ಪ್ಯಾರಲ್ ಆಗಿದೆ. ಸೊ ನಾ ಏನ್ ಮಾಡ್ತೀನಿ, ಮೂರಕ್ಕೂ ಪ್ಯಾರಲಲ್ ಫಾರ್ಮುಲಾ ಹಾಕ್ತೀನಿ. ಅಂದ್ರೆ ಒನ್ ಬೈ ಆರ್ ಪ್ಯಾರಲಲ್ ಈಸ್ ಈಕ್ವಲ್ ಟು ಒನ್ ಬೈ R1 ಎಷ್ಟು 3, ಒನ್ ಬೈ R2 ಎಷ್ಟು 4, R3 ಎಷ್ಟು 5. ಅರ್ಥ ಆಯ್ತಾ? 3 4 5ಗೆ ನಾನು ಇವಾಗ ಈ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಇದನ್ನ ಕಂಡುಹಿಡಿದ್ರೆ, ಸೊ ಇಲ್ಲಿ LCM ತಗೊಂಡ್ರೆ 7/12 ಬರುತ್ತೆ, ಪ್ಲಸ್ 1/5. ಇವಾಗ ಇವೆರಡಕ್ಕೆ LCM ತಗೊಂಡ್ರೆ 35 ಪ್ಲಸ್ 12 ಡಿವೈಡ್ ಬೈ 60 ಬರುತ್ತೆ. ಸೊ ಆಡ್ ಮಾಡಿದ್ರೆ 47 ಡಿವೈಡ್ ಬೈ 60. ಅರ್ಥ ಆಯ್ತಾ? ವಿಚ್ ಇಸ್ 4.7/6 ಬರುತ್ತೆ. ಸೊ ಇವಿಷ್ಟು ಇದು ಏನು, ಒನ್ ಬೈ ಆರ್ ಪಿ. ನಿಮ್ಗೆ ಆರ್ ಪಿ ವ್ಯಾಲ್ಯೂ ಬೇಕು. ಆರ್ ಪಿ ವ್ಯಾಲ್ಯೂ ಎಷ್ಟು? 6/4.7. ಅರ್ಥ ಆಯ್ತಾ? ಯಾಕಂದ್ರೆ 1/RP 4.7/6. ಇಲ್ಲಿ ಆರ್ ಪಿ ವ್ಯಾಲ್ಯೂ 6/4.7 ಆಗುತ್ತೆ. ಇದು ಆರ್ ಪಿ ವ್ಯಾಲ್ಯೂ. ಅರ್ಥ ಆಯ್ತಾ? ಇವಾಗ ಈ ಆರ್ ರೆಸಿಸ್ಟೆನ್ಸ್ ಏನು, ನಾನು ಈ ಏನಿದೆ ಈ ಸರ್ಕ್ಯೂಟ್ ನಾನು ಜನರಲ್ ಆಗಿ ಇನ್ನೂ ಈ ರೀತಿ ಬರ್ಕೋಬಹುದು. ಸೊ ಒಂದೇ ರೆಸಿಸ್ಟೆನ್ಸ್ ಅಲ್ಲಿ ಬರೆದ್ರೆ 6/4.7 ಅಂತ ಏನಿದೆ ರೆಸಿಸ್ಟೆನ್ಸ್, ಅದೊಂದೇ ಇದ್ದು ಈ ರೀತಿ ಸರ್ಕ್ಯೂಟ್ಸ್ ನಾನು ಬರ್ಕೋಬಹುದು. ಅರ್ಥ ಆಯ್ತಾ? ಇವಾಗ ನಾನು ಫಾರ್ಮುಲಾ, ಇಲ್ಲಿ ಕರೆಂಟ್ ಕೇಳಿದರೆ ಫೈಂಡ್ ದ ಕರೆಂಟ್ ಅಂತ. ಸೊ ಇವಾಗ ನಾನು ಓಮ್ಸ್ ಲಾ ಅಪ್ಲೈ ಮಾಡ್ಬೋದು, V ಇಸ್ ಈಕ್ವಲ್ ಟು RI ಅಂತ ಹೇಳ್ಬಿಟ್ಟು. ಇವಾಗ V ಇಸ್ ಈಕ್ವಲ್ ಟು RI. V ಅಂದ್ರೆ ಎಷ್ಟು? 5. R ಅಂದ್ರೆ ನಮಗೆ ಗೊತ್ತು, ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ R ಅಂದ್ರೆ 6/4.7. ಕರೆಂಟ್ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಐನ ಈಸಿ ಕಂಡಿಬೋದು. I ಇಸ್ ಈಕ್ವಲ್ ಟು 4.7 ಇಂಟು 5/6 ಅಂತ. ಸೊ ಇಷ್ಟು ಆಂಪಿಯರ್ ಏನಿದೆ, ಇಷ್ಟು ಕರೆಂಟ್ ಅಲ್ಲಿ ಈ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಪವರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಪವರ್ ಅಂದ್ರೆ ಅದ್ರ ಫಾರ್ಮುಲಾ ನೆನಪಿರ್ಬೇಕು, V ಇಂಟು I, ವೇರ್ V ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಏನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ಆಗ್ಲಿಂದ ಹೇಳ್ತಾ ಇದೀವಿ. ಸೊ ಇದು ಪೊಟೆನ್ಷಿಯಲ್ ಡಿಫರೆನ್ಸ್. I ಅಂದ್ರೆ ಕರೆಂಟ್. ಒಂದು ಬಲ್ಬ್ ಇದೆ ಅಂತ ಅನ್ಕೊಳ್ಳಿ, ಬಲ್ಬ್ ಇದೆ. ಸೊ ಇದಕ್ಕೆ ಪವರ್ P1 ಅಂತ ಅನ್ಕೊಳ್ಳಿ. ಇನ್ನೊಂದು ಬಲ್ಬ್ ಇದೆ, ಅದಕ್ಕೆ ಪವರ್ P2 ಅಂತ ಅನ್ಕೊಳ್ಳಿ. ಯಾವುದಕ್ಕೆ ಪವರ್ ಜಾಸ್ತಿ ಇದೆ ಅದು ತುಂಬಾ ಚೆನ್ನಾಗಿ ಲೈಟ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಪವರ್ದು ಮೀನಿಂಗ್, ಪವರ್ ಏನು ಹೇಳ್ತೀನಿ ಅಂದ್ರೆ ಇಷ್ಟು ಚೆನ್ನಾಗಿ ಅಲ್ಲಿ ಎನರ್ಜಿ ಡಿಸಿಪೇಟ್ ಆಗ್ತಿದೆ ಅಥವಾ ಎನರ್ಜಿ ಖರ್ಚಾಗ್ತಿದೆ ಅಂತ ಹೇಳೋದು. ಸೊ ಇದು ಪವರ್ಗೆ ಫಾರ್ಮುಲೇನು V ಇಂಟು I ಅಂತ. ಸೊ ನನಗೆ ಗೊತ್ತು ಓಮ್ಸ್ ಲಾ ಪ್ರಕಾರ V ಇಸ್ ಈಕ್ವಲ್ ಟು RI ಅಂತ ಹೇಳ್ಬಿಟ್ಟು. ಕರೆಕ್ಟಾ? ಸೊ ಇವಾಗ ಇಲ್ಲಿರೋ ವಿಗೆ ನಾನು RI ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ತಾನೆ? ಹಾಗೆ ಮಾಡಿದ್ರೆ P ಇಸ್ ಈಕ್ವಲ್ ಟು ಏನಾಗುತ್ತೆ, IR ಇಂಟು I ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ I ಸ್ಕ್ವೇರ್ R. ಅರ್ಥ ಆಯ್ತಾ? ಸೊ ಪವರ್ಗೆ ಇನ್ನೊಂದು ಫಾರ್ಮುಲಾ ಇದೆ, I ಸ್ಕ್ವೇರ್ ಇಂಟು R ಅಂತ. ಅದೇ ನಾನು ಐನ ರಿಪ್ಲೇಸ್ ಮಾಡ್ಬೋಯ್ತಲ್ಲ, ಈಗ ವಿನ ರಿಪ್ಲೇಸ್ ಮಾಡಿದಲ್ಲ, ಅದೇ ತರ ಐನ ರಿಪ್ಲೇಸ್ ಮಾಡಿದ್ರೆ ಐ ಅಂದ್ರೆ ಓಮ್ಸ್ ಲಾ ಪ್ರಕಾರ ಏನು V/R ಅಂತ ಹೇಳ್ಬಿಟ್ಟು. ಸೊ ಪವರ್ಗೆ ವಿನ ಹಂಗೆ ಇಟ್ಕೊಂಡು ಐನ V/R ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ V ಸ್ಕ್ವೇರ್ ಬೈ R ಅಂತ ಇನ್ನೊಂದು ಫಾರ್ಮುಲಾ ಸಿಕ್ಕಿತ್ತು. ಸೊ ಪವರ್ಗೆ ಮೂರು ಫಾರ್ಮುಲಾ ನೆನಪಿರ್ಬೇಕು. P ಇಸ್ ಈಕ್ವಲ್ ಟು VI ಅಂತ ಒಂದು, ಇನ್ನೆರಡು ಓಮ್ಸ್ ಲಾ ಪ್ರಕಾರ P ಇಸ್ ಈಕ್ವಲ್ ಟು I ಸ್ಕ್ವೇರ್ R ಅಂತ ಹೇಳ್ಬಿಟ್ಟು, ಇನ್ನೊಂದು P ಇಸ್ ಈಕ್ವಲ್ ಟು V ಸ್ಕ್ವೇರ್ ಬೈ R ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು ಕ್ವಶನ್ ಇದೆ. ಸೊ ಈ ಕ್ವಶನ್ ಹೋಮ್ ವರ್ಕ್ ಕೊಡ್ತೀನಿ, ನೀವು ಟ್ರೈ ಮಾಡ್ಬೋದು. ಅರ್ಥ ಆಯ್ತಾ? ಯಾಕಂದ್ರೆ ರೆಸಿಸ್ಟೆನ್ಸ್ R6 ಕೊಟ್ಟಿದ್ದಾರೆ, I2 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇದಂತೂ ಈಸಿಯಾಗಿ ಮಾಡ್ಕೊಳ್ತೀರಿ. ಯಾಕಂದ್ರೆ V ಇಸ್ ಈಕ್ವಲ್ ಟು RI, V ಗೊತ್ತು, R ಗೊತ್ತು, I ಗೊತ್ತು, V ಕಂಡುಹಿಡಿಯಬಹುದು ಆರಾಮಾಗಿ. ಅಂಡ್ ಎಲೆಕ್ಟ್ರಿಕ್ ಪವರ್ ಕೇಳಿದ್ದಾರೆ. ಇಲ್ಲಿ ನಿಮ್ಗೆ ಕೊಟ್ಟಿರೋದು R ಮತ್ತೆ I ಅಂಡ್ V ನೀವು ಆಲ್ರೆಡಿ ಕಂಡುಹಿಡಿದಿರಾ ಈಗ. ಸೊ ನೀವು V ಸ್ಕ್ವೇರ್ ಬೈ R ಆಗಿರ್ಲಿ, V ಇಂಟು I ಆಗಿರ್ಲಿ, ಅಥವಾ ಜಸ್ಟ್ I ಮತ್ತೆ R ಯೂಸ್ ಮಾಡ್ಕೊಂಡು ಕಂಡುಹಿಡಿಯಬಹುದಲ್ಲ, I ಸ್ಕ್ವೇರ್ ಇಂಟು R ಅಂತ ಫಾರ್ಮುಲಾ. ಈ ಮೂರು ಫಾರ್ಮುಲಾದಲ್ಲಿ ಯಾವ್ದಾದ್ರು ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಅಂಡ್ ಮೂರು ಫಾರ್ಮುಲಾಗೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೇಮ್ ಆನ್ಸರೇ ಬರುತ್ತೆ. ಸೊ ಮೂರು ಕೇಸಲ್ಲಿ ಸೇಮ್ ಆನ್ಸರ್ ಬರುತ್ತೆ, ನೀವು ಹೋಮ್ ವರ್ಕ್ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಕ್ವಶನ್ ಇದೆ, ಡಿವೈಸ್ ಆಫ್ ರೆಸಿಸ್ಟೆನ್ಸ್ R ಇಸ್ ಈಕ್ವಲ್ ಟು 20 Ohm ಇಸ್ ಕನೆಕ್ಟೆಡ್ ಟು ಪವರ್ ಸಪ್ಲೈ ವೋಲ್ಟ್ 60, ಫೈಂಡ್ ದ ಕರೆಂಟ್. ಸೊ ಓಮ್ಸ್ ಲಾ ಪ್ರಕಾರ V ಇಸ್ ಈಕ್ವಲ್ ಟು RI. ಸೊ ಇಲ್ಲಿ ಕೊಟ್ಟಿರೋದಂತೂ R ಮತ್ತೆ V ಕೊಟ್ಟಿದ್ದಾರೆ, I ಕೇಳಿದ್ರೆ ಸೊ ಈಸಿಯಾಗಿ ಕಂಡುಹಿಡಿಯಬಹುದು. ಅಂಡ್ ಪವರ್ ಕನ್ಸ್ಯೂಮ್ಡ್ ಯೂಸಿಂಗ್ ಬೋತ್ ಫಾರ್ಮುಲಾ, ಅವರೇ ಫಾರ್ಮುಲಾ ಕೊಟ್ಬಿಟ್ಟು I ಮತ್ತೆ R ಮತ್ತೆ V ಮತ್ತೆ R
ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಪವರ್ ಎರಡಕ್ಕೂ ಸೇಮ್ ಬರುತ್ತೆ ಅಂತ ವೆರಿಫೈ ಮಾಡಿ ಅಂತ ಕೇಳಿದರೆ, ಸೊ ಇದು ಅಷ್ಟೇ ನಿಮ್ಗೆ ಹೋಮ್ವರ್ಕ್. ಚೆಕ್ ಮಾಡಿ, ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತುಂಟಾ ಇಲ್ವಾ ಅಂತ. ಸೊ ಇದೊಂದು ಸಣ್ಣ ಕಾನ್ಸೆಪ್ಟ್. ಅಂದ್ರೆ ನಿಮಗೆ ಗೊತ್ತಿರುತ್ತೆ ವರ್ಕ್ ಡನ್, ಸಾರಿ ಎನರ್ಜಿ ಅಪಾನ್ ಟೈಮ್ ಏನು ಪವರ್ ಅಂತ ನೀವು ಕಲ್ತಿರ್ತೀರಾ. ಎನರ್ಜಿ ಬೈ ಟೈಮ್ ಇಸ್ ಈಕ್ವಲ್ ಟು ಪವರ್ ಅಂತ ನಿಮಗೆ ಗೊತ್ತಿರುತ್ತೆ. ಪವರ್ ಅಂದ್ರೆ ರೇಟ್ ಆಫ್ ಎನರ್ಜಿ ಡಿಸಿಪೇಷನ್ ಏನು ಹೇಳ್ತೀವಿ ಅದು. ಇಲ್ಲಿ ಏನಾಗ್ತಿದೆ, ಎನರ್ಜಿ ಅಂದ್ರೆ ನಾವು ವರ್ಕ್ ಡನ್ ಅಂತ ಹೇಳ್ಬೋದು. ವರ್ಕ್ ಡನ್ ಬೈ ಟೈಮ್ ಇಸ್ ಈಕ್ವಲ್ ಟು ಪಿ ಅಂತ. ಅರ್ಥ ಆಯ್ತಾ? ಸೊ ಸಿ ಎನರ್ಜಿ ಅಂದ್ರೆ ಯಾವ ತರ, ಹೀಟ್ ಎನರ್ಜಿ ಆಗಿರ್ಬೋದು, ತುಂಬಾ ತರ ಎನರ್ಜಿ ಇರುತ್ತೆ. ಇವಾಗ ನಾನು ರೆಸಿಸ್ಟೆನ್ಸ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಸೊ ಆ ಹೀಟ್ ಎನರ್ಜಿ ಪರ್ ಟೈಮ್ ನ ಪವರ್ ಅಂತ ಹೇಳ್ಬೋದು. ಸೊ ಪವರ್ ಅಂದ್ರೆ ಫಾರ್ಮುಲಾ ಏನು, I²RT I²R ಅಂತ ಓದಿದ್ದೀರಾ, ಕರೆಕ್ಟಾ? P ಇಸ್ ಈಕ್ವಲ್ ಟು I²R ಅಂತ ಒಂದು ಫಾರ್ಮುಲಾ ಓದಿದ್ದೀರಾ. ಇವಾಗ ಈ ಟೈಮ್ ನ ನಾನು ಕಳಿಸ್ತೀನಿ ಅಂದ್ರೆ H ಇಸ್ ಈಕ್ವಲ್ ಟು I²RT ಅಂತ ಒಂದು ಫಾರ್ಮುಲಾ ಬರುತ್ತೆ. ಸೊ ಇದು ಹೀಟ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ. ಅಂದ್ರೆ ಒಂದು 5 ಸೆಕೆಂಡ್ ಅಲ್ಲಿ ಈ 2 ಓಮ್ ಅನ್ನೋ ರೆಸಿಸ್ಟೆನ್ಸ್ ಅದರಲ್ಲಿ 2 ಆಂಪಿಯರ್ ಫ್ಲೋ ಆಗ್ತಿತ್ತು, ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗಿರ್ಬೋದು, ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕಂಡುಹಿಡ್ಕೊಳ್ತೀರಾ. ಸೊ ಇದೊಂದು. ಇವಾಗ ಇಲ್ಲೊಂದು ಕ್ವಶನ್ ಇದೆ, ಇಫ್ 20 ಜೌಲ್ ಇಸ್ ಪ್ರೊಡ್ಯೂಸ್ ಈಚ್ ಸೆಕೆಂಡ್ ಇನ್ 5 ಓಮ್ ರೆಸಿಸ್ಟರ್, ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಕೇಳಿರೋದೇನು, ಮೊದಲು ನೀವು ಕೇಳಿರೋದು ಬರ್ಕೊಳ್ಳಿ. ವಿ ಅಂದ್ರೆ ಏನು ಅಂತ ಕೇಳಿದ್ದಾರೆ, ಕೊಟ್ಟಿರೋದೇನು R ಇಸ್ ಈಕ್ವಲ್ ಟು 5 ಓಮ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದೇನೋ ಕೊಟ್ಟಿದ್ದಾರೆ 20 ಜೌಲ್ ಇಸ್ ಪ್ರೊಡ್ಯೂಸ್ಡ್ ಈಚ್ ಸೆಕೆಂಡ್, ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ಪವರ್ ಕೊಟ್ಟಿದ್ದಾರೆ ಅಂತ ಆಯ್ತು. ಅರ್ಥ ಆಯ್ತಾ? 20 ವಾಟ್ ಅನ್ನೋದು ಪವರ್ ಆಕ್ಚುಲಿ, ಯಾಕಂದ್ರೆ ಜೌಲ್ ಪರ್ ಸೆಕೆಂಡ್ ಅಂದ್ರೆ ಪವರ್ ತಾನೆ, ವ್ಯಾಟ್. ಸೊ ಅವರು ಅದು 20 ವ್ಯಾಟ್ ಅಂತ ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ. ಇವಾಗ ಈ ಮೂರು ಫಾರ್ಮುಲಾ ವಿ ಮತ್ತೆ ಆರ್ ನೋಡಿದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಅಂದ್ರೆ, ಪವರ್ಗೆ ನಾನು ಅಕಸ್ಮಾತ್ V²/R ಅಂತ ಫಾರ್ಮುಲಾ ಬರ್ದಿದ್ರೆ, ಇವಾಗ ಪವರ್ ವ್ಯಾಲ್ಯೂ ಗೊತ್ತು 20 ಅಂತ ಹೇಳ್ಬಿಟ್ಟು, V² ಅವ್ರು ಕೇಳಿರೋದು, ವಿ ಅಂದ್ರೆ ಎಷ್ಟು ಅಂತ ಕೇಳಿರೋದು, ಆರ್ ಅಂದ್ರೆ 5 ಅಂತ ಗೊತ್ತಿದೆ. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ V² ಇಸ್ ಈಕ್ವಲ್ ಟು 100 ಬರುತ್ತೆ. ವೆರಿ ವೆರಿ ನೈಸ್, ಯಾಕಂದ್ರೆ 100 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್. ವಿ ಇಸ್ ಈಕ್ವಲ್ ಟು 10 ವೋಲ್ಟ್ ಅಂತ ಬರುತ್ತೆ. ಸೊ ವೋಲ್ಟ್ ಎಷ್ಟಿಲ್ಲಿ 10 ವೋಲ್ಟ್. ಸೊ ಚೆಕ್ ಮಾಡೋಣ, ಎಸ್ 10 ವೋಲ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 10 ವೋಲ್ಟ್ ಬರುತ್ತೆ. ಇವಾಗ ನಿಮಗೆ ಹೋಮ್ವರ್ಕ್, ಸೊ ನಿಮಗೆ ಗಿಫ್ಟ್ಸ್ ಏನಂದ್ರೆ, ಸೊ ಇದರಲ್ಲಿ ಎಲ್ಲಾ ಕಾನ್ಸೆಪ್ಟ್ ನಾವು ಏನ್ ಫಾರ್ಮುಲಾ ಏನೆಲ್ಲ ಡಿಸ್ಕಸ್ ಮಾಡಿದೀನಿ, ರೆಸಿಸ್ಟೆನ್ಸ್ ಪ್ಯಾರಲ್ ಆಗಿರ್ಬೋದು, ಮೊದಲಿಗೆ Q/T ಆಗಿರ್ಬೋದು, V ಇಸ್ ಈಕ್ವಲ್ ಟು W/Q, ಇವೆಲ್ಲಾನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಒಂದು ದೊಡ್ಡದಾಗಿ ಒಂದು ಕ್ವಶನ್, ಒಂದು ಕ್ವಶನ್ ಅಲ್ಲಿ ಎಲ್ಲಾನು ಕವರ್ ಆಗುವ ಒಂದು ಕ್ವಶನ್ ಕೊಟ್ಟಿದ್ದೀನಿ. ಸೊ ಈ ಕ್ವಶನ್ ನ ಓದಿ, ಇಲ್ಲಿ ಎಷ್ಟು 8 ಕ್ವಶನ್ಸ್ ಏನಿದೆ, ಈ 8 ಕ್ವಶನ್ ನಿಮ್ಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದೀನಿ. ಸೊ ಇವೆಲ್ಲ ಹೋಮ್ ವರ್ಕ್. ಅರ್ಥ ಆಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಕರೆಂಟ್ ಎಲೆಕ್ಟ್ರಿಸಿಟಿ ಫುಲ್ ಕಂಪ್ಲೀಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮ್ಯಾಗ್ನೆಟಿಸಮ್ ಏನಿದೆ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಏನೇನಿದೆ, ಆ ಮ್ಯಾಗ್ನೆಟಿಸಮ್ ಪಾರ್ಟ್ ನ ಫುಲ್ ಕವರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು.